ಅಡಗಿದೆ. ಪ್ರತಿನಿತ್ಯ ಸಂಜೆ 5:30ರಿಂದ 6:30 ಗಂಟೆಯ ತನಕ ಯಕ್ಷಗಾನ ಕೇಂದ್ರದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಗುರುಗಳಾದ DVTS ಕೋಟ್ಯಾನಿವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡ್ಕೊಳ್ತಾ ಇದ್ರು. ನಿರಂತರವಾದಂತಹ ಈ ತರಬೇತಿಯ ಫಲವಾಗಿ ಕಾರ್ಯರೂಪಕ್ಕೆ ಬಂದಂಥದ್ದೇ ತಮ್ಮ ಮುಂದೆ ಪ್ರದರ್ಶನಗೊಂಡಂಥದ್ದೇ ಶ್ರೀರಾಮ ದರ್ಶನ ಯಕ್ಷಗಾನ ನೃತ್ಯ ರೂಪಕ. ಅದೆಷ್ಟೋ ವಿದ್ಯಾರ್ಥಿಗಳಿಗಿದು ಪ್ರಪ್ರಥಮ ಬಾರಿಗೆ ಯಕ್ಷಗಾನ ವೇಷ ತೊಟ್ಟಂತಹ, ಗೆಜ್ಜೆ ಕಟ್ಟಿಕೊಂಡಂತಹ ಅನುಭವ. ತಮ್ಮೆಲ್ಲರ ಮುಂದೆ ಪ್ರಪ್ರಥಮ ಬಾರಿಗೆ ಈ ನೃತ್ಯ ರೂಪಕ ಪ್ರದರ್ಶನಗೊಂಡಿದೆ, ತಮ್ಮೆಲ್ಲರನ್ನ ರಂಜಿಸಿದೆ. ಸ್ನೇಹಿತರೆ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದಾನಿಗಳಾದ ಡಾಕ್ಟರ್ P. ದಯಾನಂದ ಪೈ ಇವರ ಆರ್ಥಿಕ ಅನುದಾನದೊಂದಿಗೆ 2009ನೇ ಇಸವಿಯಲ್ಲಿ ಆರಂಭಗೊಂಡಂತಹ ನಮ್ಮ ಡಾಕ್ಟರ್ P. ದಯಾನಂದ ಪೈ ಮತ್ತು ಶ್ರೀ P. ಸತೀಶ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಪರಿಪೂರ್ಣ ರಂಗಭೂಮಿಯಾದ ಯಕ್ಷಗಾನದ ಅಧ್ಯಯನ, ಪ್ರಕಟಣೆ, ಪ್ರಸಾರದ ಉದ್ದೇಶದೊಂದಿಗೆ ಶೈಕ್ಷಣಿಕ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಮುನ್ನಡೆತಾ ಇದೆ. ಯಕ್ಷಗಾನದ ತರಬೇತಿ, ಪ್ರದರ್ಶನ, ಪುಸ್ತಕ ಪ್ರಕಟಣೆ, ಕಲಾವಿದರೊಂದಿಗೆ ಸಂವಾದ, ದಾಖಲಾತಿ, ಸಂಶೋಧನೆ ಸೇರಿದಂತೆ ಅನೇಕ ಮೌಲ್ಯಯುತ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದದ್ದು ನಮ್ಮ ಯಕ್ಷಗಾನ ಕೇಂದ್ರದ ಹೆಮ್ಮೆ. ಯಕ್ಷಮಂಗಳ ಕೃತಿ ಮಾಲಿಕೆಗಳನ್ನು ಪ್ರದರ್ಶಿಸಿದೆ. ತೆಂಕು ಮತ್ತು ಬಡಗುತಿಟ್ಟಿನ ವೇಷಭೂಷಣ, ಕಲಾವಿದರ ಛಾಯಾಚಿತ್ರ ಸಂಗ್ರಹ ಮತ್ತು ಚೌಕಿ, ರಂಗಸ್ಥಳಗಳ ಮಾದರಿಯ ಮೂಲಕ ಯಕ್ಷಗಾನವನ್ನು ಸಮಗ್ರವಾಗಿ ಪರಿಚಯಿಸುವ ಅಂತಾರಾಷ್ಟ್ರೀಯ ಮಟ್ಟದ ಕಲಾಸಕ್ತರಿಂದ ಪ್ರಶಂಸೆಗೆ ಪಾತ್ರವಾದ ಯಕ್ಷಮಂಗಳ ವಸ್ತು ಸಂಗ್ರಹಾಲಯವೂ ಕೂಡ ಕರಾವಳಿಯ ಜನಜೀವನದ ಅವಿಭಾಜ್ಯ ಅಂಗವಾಗಿ ಸ್ಮೃತಿ ಪಟಲದಲ್ಲಿ ಅಚ್ಚಳಿಗೆದ ಛಾಪು ಮೂಡಿಸಿ ಕಲಾಸಕ್ತರ ಮನದ ಮಂದಿರದಲ್ಲಿ ಆರಾಧನೆಗೊಳಪಡುವ ಯಕ್ಷಗಾನ ನಮ್ಮ ಹೆಮ್ಮೆ. ಯಕ್ಷಗಾನ ಇವತ್ತು ಕೇವಲ ಕರಾವಳಿಗೆ ಮಾತ್ರ ಸೀಮಿತ ಅಲ್ಲ. ದೇಶ ವಿದೇಶಗಳ ವಿಘ್ನ ನಿವಾರಕನನ್ನು ಪ್ರಾರ್ಥಿಸಿಕೊಳ್ಳುವುದು ನಮ್ಮ ಸಂಸ್ಕೃತಿ. ಇದೀಗ ಪ್ರಾರ್ಥನೆ. ಶ್ರೀಯುತ ಕಾರ್ತಿಕ್. ವಿಘ್ನವ್ಯಾಲಕುಲ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಪವಿರ್ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ವಾರಿಜ ಸಂಭವ ವಂದಿತ ಪಾದ ಸಾರಸ ಗೌರಿಯ ಪುತ್ರ ವಿನೋದ ವಾರಿಜ ಸಂಭವ ವಂದಿತ ಪಾದ ಸರಸ ಗೌರಿಯ ಪುತ್ರ ವಿನೋದ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಏ
ಧನ್ಯವಾದಗಳು ಕಾರ್ತಿಕ್. ಇದೀಗ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ನಮ್ಮೊಡನಿರುವಂತಹ ಸರ್ವರನ್ನ ಕೂಡ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಡಾಕ್ಟರ್ ಧನಂಜಯ ಕುಂಬಳೆಯವರು. ಆಗಮಿಸಿದ ಎಲ್ಲ ಯಕ್ಷಾಭಿಮಾನಿಗಳಿಗೆ ಪ್ರೀತಿ ಮತ್ತು ಗೌರವದ ಸ್ವಾಗತ. ಈಗಾಗಲೇ ನೀವೆಲ್ಲ ಶ್ರೀರಾಮ ದರ್ಶನ ಎಂಬ ಯಕ್ಷರೂಪಕದ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡದ್ದನ್ನು ನೋಡಿದ್ದೀರಿ. ಇದರಲ್ಲಿದ್ದ ಅಷ್ಟೂ ವಿದ್ಯಾರ್ಥಿಗಳು ನಮ್ಮ ಯಕ್ಷಮಂಗಳ ತಂಡದಿಂದ ತರಬೇತುಗೊಂಡವರು. ಬೆರಳೆಣಿಕೆಯ ಕೆಲವು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದರೆ ಉಳಿದವರೆಲ್ಲ ಯಕ್ಷಗಾನದ ಕಲಿಕೆಯನ್ನು ಇಲ್ಲೇ ಕಲಿತವರು. ವಿಶ್ವವಿದ್ಯಾನಿಲಯದ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ನಿಕಾಯಗಳಲ್ಲಿ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಜೊತೆಗೆ ಸಂಜೆ ಕೇಂದ್ರಕ್ಕೆ ಬಂದು ರಾತ್ರಿ 7-7:30ವರೆಗೆ ತಮ್ಮ ಕಲಿಕೆಯ ಅಭ್ಯಾಸವನ್ನು ಮಾಡಿ ಇವತ್ತು ರಂಗಕ್ಕೆ ಬರುವಷ್ಟು ಶಕ್ತಿ ಪಡೆದಿದ್ದಾರೆ. ಈ ವರ್ಷ ಸ್ಥಳೀಯ ಶಾಲೆಗಳ ಪುಟಾಣಿ ವಿದ್ಯಾರ್ಥಿಗಳು ಕೂಡ ನಮ್ಮ ತಂಡವನ್ನು ಸೇರಿರುವುದು ನಮ್ಮ ಸಂತೋಷವನ್ನು ಉಂಟು ಮಾಡಿದೆ. ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಮೂಲ ಆಶಯವೂ ಕೂಡ ಇದೇ ಆಗಿದೆ. ಕರ್ನಾಟಕದ ರಾಜ್ಯ ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಯಕ್ಷಗಾನದ ಅಧ್ಯಯನ, ಸಂಶೋಧನೆ, ಪ್ರಸರಣ ಮತ್ತು ಪ್ರಕಟಣೆಯ ಉದ್ದೇಶದಿಂದ 2009ರಲ್ಲಿ ಕೇಂದ್ರ ಸ್ಥಾಪಿಸಲ್ಪಟ್ಟಿತು. ಇದು ಸಂಪೂರ್ಣ ಖಾಸಗಿ ಅನುದಾನದಿಂದ ಸ್ಥಾಪನೆಗೊಂಡ ಒಂದು ಕೇಂದ್ರ. ಉದಾರಿಗಳು, ಉದ್ಯಮಿಗಳು ಆದ, ಕಲಾಪೋಷಕರು ಆದ ಡಾಕ್ಟರ್ ದಯಾನಂದ ಪೈಗಳು ನೀಡಿದ 1 ಕೋಟಿಯ ಮೂಲಧನದ ವಾರ್ಷಿಕ ಬಡ್ಡಿಯಿಂದ ಈ ಕೇಂದ್ರ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಈ ಕೇಂದ್ರಕ್ಕೆ ಮೊದಲ ನಿರ್ದೇಶಕರು ಹಾಗೂ ಕೇಂದ್ರ ಇವತ್ತು ಈ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಅಡಿಪಾಯ ಹಾಕಿಕೊಟ್ಟವರು. ಬಳಿಕ ಶ್ರೀಪತಿ ಕಲ್ಲೂರಾಯರು ಕೆಲ ವರ್ಷ ಸಂಯೋಜಕರಾಗಿ ಇದನ್ನು ಮುನ್ನಡೆಸಿದ್ದಾರೆ. ಈ ಇಬ್ಬರು ಮಹನೀಯರು ಹಾಕಿಕೊಟ್ಟ ದಾರಿಯಲ್ಲಿ ಸೃಜನಶೀಲ ಚಟುವಟಿಕೆಗಳೊಂದಿಗೆ ಕೇಂದ್ರವು ಇಂದು ಕ್ರಿಯಾಶೀಲವಾಗಿ ಮುನ್ನಡೆಯುತ್ತಾ ಇದೆ. ನಾವು ಈವರೆಗೆ ಯಕ್ಷಗಾನವನ್ನು ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯಿಸುವ ಉದ್ದೇಶದಿಂದ ಹಲವು ಪ್ರಚಾರೋಪನ್ಯಾಸವನ್ನು ಬೇರೆ ಬೇರೆ ವಿವಿಧ ಮಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಕಾಲೇಜುಗಳಲ್ಲಿ 62 ಉಪನ್ಯಾಸಗಳನ್ನು ಈಗಾಗಲೇ ಏರ್ಪಡಿಸಿದ್ದೇವೆ. ಯಕ್ಷಗಾನದ ಕುರಿತಾದ ವಿಚಾರ ಸಂಕಿರಣ, ಪ್ರಾತ್ಯಕ್ಷಿಕೆ, ಬಣ್ಣಗಾರಿಕೆ ಶಿಬಿರ, ಹಿಮ್ಮೇಳ, ಮುಮ್ಮೇಳ, ಕಮ್ಮಟಗಳು ಹೀಗೆ ವಿವಿಧ 84 ಕಾರ್ಯಕ್ರಮಗಳನ್ನು ಅಲ್ಲದೆ 36 ಯಕ್ಷಗಾನ ಪ್ರದರ್ಶನ ಹಾಗೂ ತಾಳಮದ್ದಳೆಗಳನ್ನು ನಾವು ಏರ್ಪಡಿಸಿದ್ದೇವೆ. ಜೊತೆಗೆ ಯಕ್ಷಮಂಗಳ ಕೃತಿ ಮಾಲಿಕೆಯಡಿ 16 ಕೃತಿಗಳು ಕೂಡ ಪ್ರಕಟಗೊಂಡಿವೆ. ನಮ್ಮಲ್ಲಿನ ಯಕ್ಷಮಂಗಳ ಮ್ಯೂಸಿಯಂ ವಿಶ್ವವಿದ್ಯಾನಿಲಯದ ಕಲಾ ಅಸ್ಮಿತೆಯ ರೂಪಕವಾಗಿದೆ. ರಾಜ್ಯ, ದೇಶ, ವಿದೇಶಗಳ ಅಧ್ಯಯನಕಾಂಕ್ಷಿಗಳು, ಸಂಶೋಧಕರು ಆಗಮಿಸಿ ಯಕ್ಷವಾಗ್ಮಯ ಗ್ರಂಥಾಲಯವನ್ನು ಬಳಸಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಬಹಳ ಸಂತೋಷ ಹಂಚಿಕೊಳ್ಬೇಕು ತಮ್ಮ ಜೊತೆಗೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ 4 ಸ್ನಾತಕೋತ್ತರ ಪದವಿಯ ಸಂಶೋಧನಾ ಆಸಕ್ತ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಕಾರ್ಯಕ್ರಮದ ಸಂಪೂರ್ಣ ದಾಖಲಾತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಬಹು ಮಹತ್ವದ ಮತ್ತೊಂದು ಕಾರ್ಯಕ್ರಮ ನಮ್ಮ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭ. ಯಕ್ಷಗಾನಕ್ಕೆ ಈ ಕ್ಷೇತ್ರಕ್ಕೆ ನಿಡುಗಾಲ ಸೇವೆಯನ್ನು ಮಾಡುತ್ತಾ ಕಲೆಯನ್ನು ಸೃಜನಶೀಲವಾಗಿ ಬೆಳೆಸಿದ ಪ್ರತಿಭಾನ್ವಿತ ಹಿರಿಯ ಕಲಾವಿದರನ್ನು ಗುರುತಿಸಿ ಕೃತಜ್ಞತಾಪೂರ್ವಕ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮ ಇದು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರ ಪ್ರೀತಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಇವರು. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಬಹುಕಾಲದಿಂದ ಬಲ್ಲ, ಇಲ್ಲಿಯೇ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ, ವಿಭಾಗದ ಅಧ್ಯಕ್ಷರಾಗಿ, ಕಲಾನಿಕಾಯದ ಡೀನ್ ಆಗಿ, ಪರೀಕ್ಷಾಂಗ ಕುಲಸಚಿವರಾಗಿ, ವಿದ್ಯಾರ್ಥಿ ಕ್ಷೇಮಪಾಲನಾ ನಿರ್ದೇಶಕರಾಗಿ ಹೀಗೆ 10 ಹಲವು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಇವರು ಇದೀಗ ಕುಲಪತಿಗಳಾಗಿ ವಿಶ್ವವಿದ್ಯಾನಿಲಯದ ರಥವನ್ನು ಮುನ್ನಡೆಸುವ ಸಾರಥಿಯಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಕ್ಷಗಾನ ಕ್ಷೇತ್ರದ ಅನರ್ಘ್ಯ ರತ್ನ, ತೆಂಕುತಿಟ್ಟು ಯಕ್ಷಗಾನದ ಸ್ತ್ರೀ ಪಾತ್ರಗಳಿಗೆ ತನ್ನ ಆಂಗಿಕ ಅಭಿನಯ, ಮಾತುಗಾರಿಕೆ ಹಾಗೂ ಭಾವನೆಗಳ ಮೂಲಕ ಹೊಸ ದಿವ್ಯತೆಯನ್ನು ತಂದುಕೊಟ್ಟ ಹಿರಿಯ ಕಲಾವಿದರಾದ ಕೋಳಿಯೂರು ರಾಮಚಂದ್ರ ರಾಯರು. 13ನೇ ವಯಸ್ಸಿನಲ್ಲಿಯೇ ರಂಗಸ್ಥಳವನ್ನು ಪ್ರವೇಶಿಸಿದ ಇವರು ಶಾಲಾ ಶಿಕ್ಷಣವನ್ನು ಕಲಿತದ್ದು 8ನೇ ತರಗತಿಯವರೆಗೆ. ಆದರೂ ಯಕ್ಷಗಾನ ಕಲಾಲೋಕದ ವಿಶ್ವವಿದ್ಯಾನಿಲಯದ ಅಪ್ರತಿಮ ಪ್ರಾಧ್ಯಾಪಕರು ಇವರು.
ಧರ್ಮಸ್ಥಳ, ಕಟೀಲು, ಕೂಡ್ಲು, ಸುರತ್ಕಲ್, ಕದ್ರಿ, ಕರ್ನಾಟಕ, ಬಪ್ಪನಾಡು ಮೇಳಗಳಲ್ಲಿ ಕಲಾ ಸೇವೆಯನ್ನು ನಡೆಸಿದ ಶ್ರೀಯುತರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿ, ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಇವರ ಕಲಾ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿರುವುದನ್ನು ಈ ಸಂದರ್ಭದಲ್ಲಿ ಸಂತೋಷದಿಂದ ನೆನಪು ಮಾಡುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಬಾರಿಯ ಯಕ್ಷಮಂಗಳ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ 3 ಸಾಧಕರು ವೇದಿಕೆಯಲ್ಲಿದ್ದಾರೆ. ಈ ಪ್ರಶಸ್ತಿಯು ಅರ್ಜಿ ಕರೆದು ಆಯ್ಕೆ ಮಾಡುವ ಪ್ರಶಸ್ತಿಯಲ್ಲ. ತಜ್ಞರ ಸಮಿತಿಯೊಂದು ಕುಲಪತಿಗಳ ನಿರ್ದೇಶನದಂತೆ ರೂಪುಗೊಂಡು ಆ ಸಮಿತಿ ಬೇರೆ ಬೇರೆ ಹೆಸರುಗಳನ್ನು ಚರ್ಚಿಸಿ ಅಂತಿಮ ಆಯ್ಕೆಯನ್ನು ಪ್ರಕಟಿಸುತ್ತದೆ. ಈ ಬಾರಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಇವರು. ತುಳು ಕನ್ನಡ ಜಾನಪದ ವಿದ್ವಾಂಸರು, ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ವಿಭಾಗ ಅಧ್ಯಕ್ಷರಾಗಿ, ಕುಲಸಚಿವರಾಗಿ, ಬಳಿಕ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದವರು. ಯಕ್ಷಗಾನ ಕೇಂದ್ರವನ್ನು ತನ್ನದೇ ಮಗುವೆಂಬಂತೆ ವಾತ್ಸಲ್ಯ ತೋರುತ್ತಾ ಬರುತ್ತಿರುವ ಅವರು ಇವತ್ತು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಬಾರಿಯ ಯಕ್ಷಮಂಗಳ ಪ್ರಶಸ್ತಿಗೆ ಭಾಜನರಾಗುತ್ತಿರುವ ಹಿರಿಯರಾದ, ಸಂಘಟನಾ ಚತುರರಾದ, ಸಾಲಿಗ್ರಾಮ ಮಕ್ಕಳ ಮೇಳವನ್ನು ರೂಪಿಸಿ ಯಕ್ಷಗಾನ ತಂಡ ವಿದೇಶದ ಮಣ್ಣಿಗೆ ಮೊದಲ ಬಾರಿಗೆ ಕೊಂಡೊಯ್ದ ಸಾಧಕ, ಯಕ್ಷಗುರು, ಗೌರವಾನ್ವಿತ ಶ್ರೀಧರ ಹಂದೆಯವರನ್ನು ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನದ ಸಂದರ್ಭದಲ್ಲಿ ಹೆಚ್ಚಿನ ಪರಿಚಯದ ಮಾತುಗಳನ್ನು, ಅವರ ಸಾಧನೆಯ ಪುಟಗಳನ್ನು ಮೆಲುಕು ಹಾಕುವುದರಿಂದ ವಿಸ್ತರಿಸೋದಿಲ್ಲ. ಇನ್ನೋರ್ವರು ಯಕ್ಷಗಾನದ ತಾಳಮದ್ದಲೆಯ ಅರ್ಥಧಾರಿ, ಯಕ್ಷಗುರು, ಪ್ರಸಂಗಕರ್ತ, ತೆಂಕು ಬಡಗು ಎರಡೂ ತಿಟ್ಟುಗಳನ್ನು ತಮ್ಮ ಮಧುರ ಕಂಠ, ಆಂಗಿಕ ಲಾಲಿತ್ಯ, ಸಶಕ್ತ ರಂಗನಡೆಯೊಂದಿಗೆ ಬೆಳಗಿದ ಹಿರಿಯ ಕಲಾವಿದರಾದ ಶ್ರೀ ಎಂ.ಕೆ. ರಮೇಶಾಚಾರ್ಯ ಅವರಿಗೆ ಗೌರವದ ಸ್ವಾಗತ. ಈ ಬಾರಿಯ ಯಕ್ಷಮಂಗಳ ಕೃತಿ ಪ್ರಶಸ್ತಿಗೆ ಭಾಜನರಾದವರು ಯಕ್ಷಗಾನದ ಪ್ರಸಿದ್ಧ ಅರ್ಥಧಾರಿ, ಬರಹಗಾರ, ಅಂಕಣಗಾರ, ವಾಗ್ಮಿ, ಪರಕಾಯ ಪ್ರವೇಶ, ಹುಲಿಯ ಉಯ್ಯಾಲೆ, ಅರ್ಥಾಲೋಕದಂಥ ಯಕ್ಷಗಾನ ಸಂಬಂಧಿ ಅಮೂಲ್ಯ ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿರುವ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರ ಪೀಠಿಕಾ ಪ್ರಕರಣಕ್ಕೆ ಈ ವರ್ಷದ ಯಕ್ಷಮಂಗಳ ಕೃತಿ ಪ್ರಶಸ್ತಿ ಸಲ್ಲುತ್ತಿದೆ. ಇವರು ನಮ್ಮ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಹಿರಿಯ ವಿದ್ಯಾರ್ಥಿಯಾಗಿದ್ದರು ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಈಗ ವಿಶ್ವವಿದ್ಯಾನಿಲಯ ನೀಡುತ್ತಿರುವ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗುತ್ತಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರು ಶ್ರೀ ರಾಜು ಮಗುವೀರ KS ಇವರು ಕೇಂದ್ರದ ಎಲ್ಲ ಚಟುವಟಿಕೆಗಳಿಗೆ ಆಡಳಿತಾತ್ಮಕ ನೆರವು ಮಾತ್ರವಲ್ಲ, ಆತ್ಮೀಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡುತ್ತಾ ಬಂದವರು. ಕರ್ನಾಟಕದ ವಿವಿಧೆಡೆಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ದಕ್ಷ ಶಿಸ್ತುಬದ್ಧ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಶ್ರೀಯುತರು ವಿವಿಯನ್ನು ನ್ಯಾಯಬದ್ಧ ದಾರಿಯಲ್ಲಿ ಶಿಸ್ತಿನಿಂದ ಮುನ್ನಡೆಸುತ್ತಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಭೆಯಲ್ಲಿ ಹಿರಿಯ ವಿದ್ವಾಂಸರು, ಆಯ್ಕೆ ಸದಸ್ಯರು ಆಗಿರುವ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ಈಗಾಗಲೇ ಬಂದು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರಲ್ಲದೆ ಇನ್ನೋರ್ವ ಸದಸ್ಯ, ಹಿರಿಯ ಯಕ್ಷಗಾನ ಸಂಘಟಕ, ಉಡುಪಿ ಕಲಾರಂಗದ ಮೂಲಕ ಸಮಾಜ ಸೇವೆ ಮತ್ತು ಕಲಾ ಸೇವೆಯಲ್ಲಿ ತೊಡಗಿರುವ ಶ್ರೀ ಮುರಳಿ ಕಡೇಕರ್ ಅವರು ನಮ್ಮ ಆಯ್ಕೆ ಸಮಿತಿಯಲ್ಲಿದ್ದಾರೆ. ಅವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವದಿಂದ ನೆನಪು ಮಾಡಿಕೊಳ್ತೇನೆ. ಪ್ರಶಸ್ತಿ ಪುರಸ್ಕೃತರ ಕುಟುಂಬದವರು, ಕೋಳ್ಯೂರು ಅವರ ಕುಟುಂಬದವರು ಇಲ್ಲಿಗೆ ಆಗಮಿಸಿದ್ದಾರೆ. ಅನೇಕ ಯಕ್ಷಾಭಿಮಾನಿ ಗಣ್ಯರು ಆಗಮಿಸಿದ್ದೀರಿ. ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಕೊಣಾಜೆಯ ಸಪ್ತಸ್ವರ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿದ್ದೀರಿ. ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳ ಅಧ್ಯಕ್ಷರು, ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗದವರು, ವಿವಿಧ ವಿಭಾಗದ ವಿದ್ಯಾರ್ಥಿಗಳು, ವಿಶೇಷವಾಗಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಇದರಲ್ಲಿ ರಂಗೋಲಿಯನ್ನು ಹಾಕಿ ಕಾರ್ಯಕ್ರಮಕ್ಕೆ ಮೆರುಗು ತುಂಬಿದ್ದಾರೆ. ಅವರಿಗೆ ಕಲಾವಿದರ ಮಕ್ಕಳ ಹೆತ್ತವರು ಆಗಮಿಸಿದ್ದೀರಿ. ನಮಗೆ ಸದಾ ಬೆಂಬಲವಾಗಿರುವ ಮಾಧ್ಯಮದ ಗೆಳೆಯರು ಆಗಮಿಸಿದ್ದೀರಿ. ಎಲ್ಲರನ್ನೂ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇಡೀ ವರ್ಷ ಕೇಂದ್ರದ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುತ್ತಿರುವ ಯುವ ಪ್ರತಿಭೆ, ಯಕ್ಷಗುರು, ಪಟ್ಲ ಫೌಂಡೇಶನ್ ಯಕ್ಷ ಶಿಕ್ಷಣದ ಸಂಯೋಜಕ ದೀವಿತ್ ಶ್ರೀಧರ್ ಕೋಟ್ಯಾನ್ ಹಾಗೂ ಈ ವರ್ಷದ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನವನ್ನು ರೂಪಿಸಿದ ಯಕ್ಷಗುರು ಅಕ್ಷಯ್ ಮಂಜನಾಡಿ ಅವರು ಹಾಗೂ ಸೊಗಸಾಗಿ ನಿರೂಪಣೆ ಮಾಡುತ್ತಿರುವ ಶ್ರೀದೇವಿ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೇಳಲೇಬೇಕಾದ ಕೊನೆಯ ಮಾತು, ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಪ್ರೀತಿ ಮತ್ತು ನಿಷ್ಠೆಯಿಂದ ನಿರ್ವಹಿಸುತ್ತಿರುವ ಸಂಶೋಧನಾಧಿಕಾರಿ ಡಾಕ್ಟರ್ ಸತೀಶ್ ಕೊಣಾಜೆ ಮತ್ತು ಸಿಬ್ಬಂದಿ ಸ್ವಾತಿ ರಾವ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ
ಮತ್ತು ನಾವು ನಡೆಸುವ ಯಕ್ಷಗಾನ ಕಲಾವಿದರ ನೆನಪುಗಳ ದಾಖಲೀಕರಣ ಕಾರ್ಯಕ್ರಮಕ್ಕೆ ವಾರ್ಷಿಕ ಬಡ್ಡಿಯ ಕೊರತೆ ಕಂಡು ವಿಶೇಷ ಪ್ರಾಯೋಜಕತ್ವದ ನೆಲೆಯಿಂದ ಉದಾರ ಸಹಾಯವನ್ನು ನಮ್ಮ ಪೋಷಕರಾದ ಡಾಕ್ಟರ್ ದಯಾನಂದ ಪೈದಗಳು ಒದಗಿಸಿದ್ದಾರೆ. ಪ್ರೊಫೆಸರ್ ಚಿನ್ನಪ್ಪ ಗೌಡ ಅವರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲರನ್ನೂ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಇವತ್ತು ದಾಖಲೀಕರಣ ಮಾಡುವುದಕ್ಕಾಗಿ ನಮ್ಮ ಜೊತೆಗೆ ಅಬ್ಬಕ್ಕ ಟಿವಿಯವರು ಇದ್ದಾರೆ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಕಂಪ್ಯೂಟರ್ ವಿಭಾಗದವರು ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಿರುವ ವಿದ್ಯಾರ್ಥಿಗಳು ಸಂಪೂರ್ಣ ದಾಖಲೀಕರಣದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯದ ಚಂದ್ರಶೇಖರ್ MB ಅವರು ಕೂಡ ಸಂಪೂರ್ಣ ದಾಖಲಾತಿಯ ಕೆಲಸಗಳನ್ನು ನಮ್ಮ ಕೇಂದ್ರದ ಜೊತೆಗೆ ಕೈಜೋಡಿಸ್ತಾ ಇರುವವರು. ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನೆನಪು ಮಾಡುತ್ತಾ, ವೇದಿಕೆ ಮುಂಭಾಗದಲ್ಲಿ ಅನೇಕ ಹಿರಿಯರಿದ್ದಾರೆ. ಎಲ್ಲರ ಹೆಸರು ಹೊರತು ಹೋದರೆ ಕೆಲವರ ಹೆಸರು ಬಿಟ್ಟು ಬಿಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಗಮನಿಸಬೇಕು, ಸಿಂಡಿಕೇಟ್ ಸದಸ್ಯರಾದ ನಮ್ಮ ಗೌರವಾನ್ವಿತ ಅಚ್ಯುತ ಗಟ್ಟಿ ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಪರಿಷತ್ತಿನ ಅನೇಕ ಹಿರಿಯರು, ರವೀಂದ್ರ ಮಾಸ್ಟರ್ ಇದ್ದಾರೆ, ಚಂದ್ರಾಶ್ ಶೆಟ್ಟಿ ಇದ್ದಾರೆ, ಆನಂದ ಮಾಸ್ಟರ್ ಇದ್ದಾರೆ, ಹಾಗೆ ತೋನ್ಸಿ ಅವರಿದ್ದಾರೆ. ಅನೇಕರು ಇಲ್ಲಿ ಹಿರಿಯ 90 ದಾಟಿದ ಹಿರಿಯ ಯಕ್ಷಗಾನ ಕಲಾವಿದರಾದ ಚೆನ್ನಪ್ಪ ಗೌಡ ಅವರು ಆಗಮಿಸಿದ್ದಾರೆ. ಅನೇಕ ಹಿರಿಯರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಗಳಾಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ತಮಗೂ ಆತ್ಮೀಯವಾದ ಸ್ವಾಗತಗಳು ಸರ್. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಪುಸ್ತಕ ನೀಡಿ ಬರಮಾಡಿಕೊಳ್ಳುವಂತಹ ಸುಸಂದರ್ಭ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಇವರಿಗೆ ಪುಸ್ತಕವನ್ನ ನೀಡಿ ಬರಮಾಡಿ, ಅಂತೆಯೇ ಡಾಕ್ಟರ್ ಕೋಡಿಯೂರು ರಾಮಚಂದ್ರ ರಾವ್ ಇವರಿಗೂ ಕೂಡ ಪುಸ್ತಕ ನೀಡಿ ಬರಮಾಡಿಕೊಳ್ಳಬೇಕಾಗಿ ಇವರಿಗೆ ಪುಸ್ತಕ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಯುತ ಶ್ರೀಧರ ಹಂದೆ ಇವರಿಗೂ ಸಹ ಪುಸ್ತಕ ನೀಡಿ ಸ್ವಾಗತಿಸುವಂತಹ ಸಂದರ್ಭ. ಬೆಳಗುವಂತಹ ದೀಪ ಜ್ಯೋತಿ ನಮ್ಮೆಲ್ಲರ ಮನದಲ್ಲಿರುವಂತಹ ಅಂಧಕಾರವನ್ನ ತೊಲಗಿಸಿ ಸುಜ್ಞಾನದ ದೀಪ್ತಿಯನ್ನ ಪಸರಿಸಲಿ ಎಂಬ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದೀಗ ಗಣ್ಯರ ಅಮೃತ ಹಸ್ತದಿಂದ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗ್ತಾ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇಲ್ಲಿ ಬೆಳಗುವಂತಹ ದೀಪ ದಿವ್ಯ ಜ್ಯೋತಿಯಾಗಿ ಪಸರಿಸಲಿ, ಎಲ್ಲೆಲ್ಲೂ ಕೂಡ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನವನ್ನು ಪಸರಿಸುವಂತಾಗಲಿ, ಸುಜ್ಞಾನ ದೀಪ್ತಿಯಾಗಿ ಜ್ಞಾನ ದೀಪಿಕೆಯಾಗಿ ಎಲ್ಲೆಲ್ಲೂ ಕೂಡ ಈ ದೀಪದ ಜ್ಯೋತಿ ಪಸರಿಸಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡುವಂತಹ ಸುಸಂದರ್ಭ ಇದು. ಕೂಡ ಧನ್ಯವಾದಗಳು. ಬಂಧುಗಳೇ, ಯಕ್ಷಗಾನ ಕ್ಷೇತ್ರದಲ್ಲಿ ನಿಡುಗಾಲ ಸೇವೆ ಸಲ್ಲಿಸಿದಂತಹ ಮಹನೀಯರಿಗೆ ಪ್ರತಿಷ್ಠಿತ ಯಕ್ಷಮಂಗಳ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಕಾರ್ಯವನ್ನು ನಮ್ಮ ಯಕ್ಷಗಾನ ಕೇಂದ್ರ ಹಲವಾರು ವರ್ಷಗಳಿಂದ ನಿರ್ವಹಿಸ್ತಾ ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ 3 ಹಿರಿಯರಿಗೆ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ. ಈ ಪ್ರಶಸ್ತಿಗೆ ಭಾಜನರಾಗುವಂತಹ ಹಿರಿಯರ ಕುರಿತಾದ ಅಭಿನಂದನಾ ಭಾಷಣ ಯಕ್ಷಗಾನ ಕೇಂದ್ರದ ಪ್ರಪ್ರಥಮ ನಿರ್ದೇಶಕರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು. ಉನ್ನತ ಶಿಕ್ಷಣದ ಎಲ್ಲರೂ ಹೇಳುವ ಹಾಗೆ ಪ್ರತಿ ಶೈಕ್ಷಣಿಕ ಸಂಸ್ಥೆಯು ಕೂಡ ಒಂದು ಸಾಂಸ್ಕೃತಿಕ ನೀತಿ, ಒಂದು ಕಲ್ಚರಲ್ ಪಾಲಿಸಿ ಅಂತ ಇರ್ತದೆ.
ಅದರ ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ ತನ್ನ ವ್ಯಾಪ್ತಿಯೊಳಗಿನ, ತನ್ನ ಶೈಕ್ಷಣಿಕ ಅಥವಾ ಆಡಳಿತ ವ್ಯಾಪ್ತಿಯೊಳಗಿನ ಪ್ರದೇಶದ ಕಲಾ ಪ್ರಕಾರಗಳನ್ನು, ಕಲಾವಿದರನ್ನು, ಸಾಂಸ್ಕೃತಿಕ ಸಂಗತಿಗಳನ್ನು ಉತ್ತೇಜಿಸುವ, ದಾಖಲಿಸುವ, ಸಂರಕ್ಷಿಸುವ, ಪೋಷಿಸುವ, ಪ್ರಸಾರ ಮಾಡುವ ಕೆಲಸವನ್ನು ಒಂದು ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಅಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಇವತ್ತಿನ ಸಮಾರಂಭದ ಅಧ್ಯಕ್ಷರು, ಕುಲಸಚಿವರು ಮುಖ್ಯ ಅತಿಥಿಯಾಗಿದ್ದಾರೆ. 3 ಹಿರಿಯ ಸಾಧಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ವಿದ್ಯಾರ್ಥಿ ಸ್ನೇಹಿತ, ನಾನು ಅವರನ್ನು ಹಿರಿಯ ಅಂತ ಹೇಳುವುದಿಲ್ಲ, ನನ್ನ ಕಾಲಘಟ್ಟದ ಅಥವಾ ನನಗಿಂತ ಈಚೆಗಿನ ಕಾಲಘಟ್ಟದ ಬಹಳ ಮಹತ್ವದ ಯಕ್ಷಗಾನದ ಚಿಂತಕ. ಇಂಥ ಒಂದು ಈ ಸಮಾರಂಭ ಇದು ಸೀಮಿತ ಅವಧಿಯ ಸಮಾರಂಭ ಆಗಿರುವುದರಿಂದ ಈಗಾಗಲೇ ಧನಂಜಯವರ ಮಾತುಗಳನ್ನು ಕೇಳಿದ್ದೀರಿ, ಎಷ್ಟು ವೇಗವಾಗಿ ಅವರ ವಿವರಗಳನ್ನು ಮಂಡಿಸಿದ್ದಾರೆ ಅಂತ. ಸುಮಾರು ಒಂದು ಅರ್ಧ ಗಂಟೆ ತಗೊಳ್ಬಹುದಾದ ವಿವರಗಳನ್ನು ಒಂದು 10-15 ನಿಮಿಷದಲ್ಲಿ ಮುಗಿಸಿದ್ದಾರೆ ಅಂತಂದರೆ ನಿಮಗೆ ಈಗಲೇ ಸ್ಪಷ್ಟ ಆಗಿದೆ. ಅದು ನನಗೊಂದು ಸೂಚನೆಯೇ, ಒಂದು 10-15 ನಿಮಿಷದ ಒಳಗಾಗಿ ಒಂದು 4 ಮಾತುಗಳನ್ನು ಸಭಾ ಗೌರವದ ದೃಷ್ಟಿಯಿಂದ, ಔಚಿತ್ಯ ದೃಷ್ಟಿಯಿಂದ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಯಕ್ಷಮಂಗಳ ಪ್ರಶಸ್ತಿ, ಯಕ್ಷಮಂಗಳ ಕೃತಿ ಪ್ರಶಸ್ತಿ, ಇದು ನಮ್ಮ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಆರಂಭವಾದಂದಿನಿಂದ ಅದರ ಜೊತೆಗೆ ನಡ್ಕೊಂಡು ಬಂದ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷ ಈ ಕಡತೋಕ ಮಂಜುನಾಥ ಭಾಗವತರಿಂದ 2011ರಿಂದ ಯಕ್ಷಮಂಗಳ ಪ್ರಶಸ್ತಿನ ಕೊಡಲಿಕ್ಕೆ ಶುರು ಮಾಡಿದ್ವಿ. ಒಟ್ಟು 20 ಮಂದಿಗೆ ಈವರೆಗೆ ನಾವು ಯಕ್ಷಮಂಗಳ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಮತ್ತೆ 2 ಸನ್ಮಾನ್ಯ ಶ್ರೀಧರ ಹಂದೆ ಮತ್ತು ಕೆ ರಮೇಶ್ ಆಚಾರ್ ಅವರಿಬ್ಬರು ಸೇರಿದರೆ 22ರ ಸಂಖ್ಯೆಗೆ ನಾವು ಬರ್ತಾ ಇದ್ದೇವೆ. ಯಕ್ಷಮಂಗಳ ಕೃತಿ ಪ್ರಶಸ್ತಿ ನಾವು ಈವರೆಗೆ 8 ಮಂದಿಗೆ ಕೊಟ್ಟಿದ್ದೇವೆ. ಈ ವರ್ಷ ಪೀಠಿಕಾ ಪ್ರಕರಣದ ಕಲ್ಚಾರ್ ಅವರು ಯಕ್ಷಮಂಗಳ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ, ಅದು 9ನೇಯದ್ದು. ದಶಮಾನೋತ್ಸವ ಪ್ರಶಸ್ತಿ ಅಂತ ಒಂದು 15 ಮಂದಿಗೆ ಒಂದು ವಿಶೇಷ ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೆವು. ಇದಲ್ಲದೆ ಅದು ವಿಶೇಷ ಒಂದು ಅಪವಾದ ಎನ್ನುವ ಹಾಗೆ ಅಥವಾ 10 ವರ್ಷ ತುಂಬಿತ್ತು ಎನ್ನುವ ಸಂಭ್ರಮದಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ. ನಾನು ಈ ಆಯ್ಕೆಯ ಕುರಿತು ಒಂದು 2 ಮಾತು ನಾನು ಹೇಳಿ ಮತ್ತೆ ಅವರ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಅವರ ಸಾಧನೆಯ ವಿವರಗಳನ್ನು ಹೇಳ್ತೇನೆ. ಈ 3 ಕೂಡ ಯಕ್ಷಗಾನ ರಂಗದ ಸಾಧಕರು, ನಾವು ಅಚೀವರ್ಸ್ ಅಂತ ಏನು ಹೇಳ್ತೇವೆ. ಹೀಗೆ ಮಾಡುವಾಗ ನಾವು ಒಂದು ವಯಸ್ಸಲ್ಲಿ ಹಿರಿತನ ಇರಬೇಕು, ಸಾಧನೆಯಲ್ಲಿ ಹಿರಿತನ ಇರಬೇಕು. ಬರೀ ವಯಸ್ಸು ಮಾತ್ರ ಅಲ್ಲ ಅಥವಾ ಸಾಧನೆ ಮಾತ್ರ ಅಲ್ಲ, ವಯಸ್ಸು ಮತ್ತು ಸಾಧನೆ ಇವೆರಡು ನಮ್ಮ ಮೊದಲ ಕ್ರೈಟೀರಿಯಾದು, ಮೊದಲ ಮಾನದಂಡ. ಮತ್ತು ವಿಶಿಷ್ಟ ಸಾಧಕರಾಗಿರಬೇಕು. ಯಕ್ಷಗಾನ ಬಹಳ ದೊಡ್ಡ ವ್ಯಾಪ್ತಿಯುಳ್ಳ, ಸ್ವರೂಪವುಳ್ಳಂಥ ಒಂದು ಕ್ಷೇತ್ರ ಅದು. ನಿಮ್ಗೆ ಗೊತ್ತಿರುವ ಹಾಗೆ ಭಾಗವತಿಕೆ ಕ್ಷೇತ್ರ ಇದೆ, ಮೇಳ ಕಟ್ಟುವ ಕೆಲಸ ಇದೆ, ಪ್ರದರ್ಶನ ಇದೆ, ಹಿಮ್ಮೇಳ ಇದೆ, ಮುಮ್ಮೇಳ ಇದೆ, ಕಲಾವಿದರಿದ್ದಾರೆ, ಪ್ರಸಂಗಕರ್ತರಿದ್ದಾರೆ, ತುಂಬ ತುಂಬ ವ್ಯಾಪಕವಾದದ್ದು. ಆದರೆ ಬಹಳ ಮುಖ್ಯ ಘಟಕ ಅಂತ ನಾವು ಏನು ಯಕ್ಷಗಾನ ಪಂಚಾಂಗ ಅಂತ ಹೇಳ್ತೇವೆಯೋ ಅದರಲ್ಲಿ ಬಹಳ ಮಹತ್ವದ ಅನನ್ಯವಾದ ಸಾಧನೆ ಮಾಡಿದವರಾಗಿರಬೇಕು ಅಂತ. ಇನ್ನೊಂದು ನಾವು ಗಮನಿಸುವುದು ಹೇಗೆಂದರೆ, ಯಕ್ಷಗಾನದಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಬಹಳ ಒಳ್ಳೆಯ ಭಾಗವತರಿದ್ದಾರೆ, ಒಳ್ಳೆಯ ವೇಷಧಾರಿಗಳಿದ್ದಾರೆ, ಒಳ್ಳೆಯ ಪ್ರಸಂಗಕರ್ತರಿದ್ದಾರೆ. ನಮ್ಮ ಒಂದು ನಿರೀಕ್ಷೆ ಏನು ಅಂತಂದರೆ, ಕನಿಷ್ಠ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದು 2-3 ವಿಷಯಗಳಲ್ಲಾದರೂ ಕೂಡ ಅವರಲ್ಲಿ ಒಂದು ತಜ್ಞತೆ, ಒಂದು ಸಾಧನೆ ಇದ್ದರೆ ಯಕ್ಷಗಾನದ ಪರಂಪರೆಯನ್ನು ಒಂದು ಅಖಂಡವಾಗಿ ನೋಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ. ಆ ದೃಷ್ಟಿಯಿಂದ ನಾವು ಆಯ್ಕೆ ಮಾಡುವಂಥದ್ದು ನಮ್ಮ ಒಂದು ಕ್ರಮ. ಇನ್ನೊಂದು ನಾವು ವಿಶೇಷ ಗಮನಿಸುವಂಥದ್ದು, ಯಕ್ಷಗಾನಕ್ಕೆ ಬಹಳ ಮಹತ್ವದ ಪರಂಪರೆ ಇದೆ, ದೀರ್ಘವಾದ ಪರಂಪರೆ ಇದೆ, ಬಹಳ ಮಹತ್ವದ ಪರಂಪರೆ ಇದೆ. ನಿಮಗೆ ಗೊತ್ತಿರುವ ಹಾಗೆ ಒಂದು ಪ್ರಸಂಗ ರಚನೆ ಆಗ್ತದೆ, ಅದನ್ನು ಭಾಗವತರು ಹಾಡ್ತಾರೆ, ಹಿಮ್ಮೇಳ, ಅದನ್ನು ನಾವು ಹಿಮ್ಮೇಳದ ಭಾಗ ಅಂತ ಹೇಳ್ತೇವೆ. ಮುಮ್ಮೇಳಕ್ಕೆ ಬಂದರೆ ಕಲಾವಿದರು ಆ ಹಾಡಿಗೆ ಅಭಿನಯ ಮಾಡ್ತಾರೆ, ಕುಣಿತಾರೆ, ಅಭಿನಯ ಮಾಡ್ತಾರೆ ಮತ್ತು ಅರ್ಥ ಹೇಳ್ತಾರೆ. ಅಂದರೆ ಪ್ರಸಂಗದ ಒಂದು ಹಾಡು ನಾವೇನು ಅದು ಪ್ರಸಂಗ ಪಠ್ಯವಾಗಿ, ಆಮೇಲೆ ಅದು ಪ್ರದರ್ಶನ ಪಠ್ಯ ಆಗ್ತದೆ. ಭಾಗವತರ ಒಂದು ಹಾಡು ಅದು ಕುಣಿತದ ಮೂಲಕ ತಲುಪುವ ಪ್ರಯತ್ನ ಮಾಡ್ತದೆ, ಅಭಿನಯದ ಮೂಲಕ ತಲುಪುವ ಆ ಪದ್ಯದ ಅರ್ಥ, ಆಶಯ, ಆಮೇಲೆ ಮಾತಿನ ಮೂಲಕ, ಹೀಗೆ ಹಂತವಾಗಿ. ಇದನ್ನು ಕೆಲವರು ಸರಳ ಕ್ರಮ ಅಂತ ಹೇಳ್ತಾರೆ. ಅಲ್ಲ, ಇದು ವಾಸ್ತವಿಕವಾಗಿ ನನ್ನ ಲೆಕ್ಕದಲ್ಲಿ ಬಹಳ ಕಠಿಣ. ಒಂದು ಪದ್ಯಕ್ಕೆ ಒಂದು ಕುಣಿತ ಆದ ಮೇಲೆ ಒಂದು ಅರ್ಥ ಆಯ್ತಲ್ಲಿಗೆ,
ಆಮೇಲೆ ಅಭಿನಯ 2ನೇ ಹಂತದ್ದು, ಮಾತು 3ನೇ ಹಂತದ್ದು. ಅಂದರೆ ನೀವು ವಿಸ್ತರಿಸ್ತಾ ಹೋಗಬೇಕು ಅಂತ ಅರ್ಥ. ಸೊ ಇದನ್ನು ಹೆಚ್ಚು ವಿವರಿಸಲಿಕ್ಕೆ ನಾನು ಹೋಗ್ತಾ ಇಲ್ಲ. ಇಂಥ ಒಂದು ಪರಂಪರೆಯಲ್ಲಿ ಅದನ್ನು ಮುಂದುವರಿಸಿದ ಮತ್ತು ಆ ಪರಂಪರೆಯನ್ನು ಪರಿಷ್ಕರಿಸಿದ. ಯಾಕೆಂದರೆ ಇವತ್ತು ಅನೇಕ ಪ್ರಯೋಗಗಳಾಗ್ತಾ ಇದ್ದಾವೆ. ನನ್ನ ಅಭಿಪ್ರಾಯದಲ್ಲಿ ಒಂದು ಪ್ರಯೋಗ ಆ ಪರಂಪರೆಯನ್ನು ಗಟ್ಟಿಗೊಳಿಸಬೇಕು, ಆ ಪರಂಪರೆಯ ವ್ಯಾಪ್ತಿಯನ್ನು ಹಿಗ್ಗಿಸಬೇಕು, ಆ ಪರಂಪರೆಗೆ ಒಂದು ಹೊಸ ಅರ್ಥವನ್ನು ಅದು ತುಂಬಬೇಕು ಅಂತ. ಪರಂಪರೆಯನ್ನು ಮುರಿಯುವುದು ಅಥವಾ ಪರಂಪರೆ ಧಿಕ್ಕರಿಸುವುದು ಅದು ಪ್ರಯೋಗ ಆಗಿ ಒಮ್ಮೆಗೆ ಆಗಬಹುದೋ ಏನೋ. ನಾವು ಸಾಧಕರನ್ನು ಆಯ್ಕೆ ಮಾಡುವಾಗ ಪರಂಪರೆಯನ್ನು ಮುಂದುವರಿಸಿದ, ವಿಸ್ತರಣೆ ಮಾಡಿದ ಮತ್ತು ಪರಿಷ್ಕರಣೆ ಮಾಡಿದ, ಸರಿಯಾದ ಅರ್ಥದಲ್ಲಿ ಪರಿಷ್ಕರಣೆ ಮಾಡಿದ ಕಲಾವಿದರನ್ನು, ಬಹುಶಃ ಇಷ್ಟು ಮಾತುಗಳು ನಾನು ಈ 3 ಬಗ್ಗೆಯೂ ಹೇಳಿದ ಒಂದು ಸಾಮಾನ್ಯ, ಅಂದರೆ ಎಲ್ಲರಿಗೂ ಅನ್ವಯವಾಗುವಂತಹ ಅಂಶಗಳು. ಇನ್ನೊಬ್ಬೊಬ್ಬರಿಗೆ 4 ಮಾತು ಹೇಳ್ತೇನೆ. ಶ್ರೀಧರ ಹಂದೆಯವರು ಕೋಟದ ಪಟೇಲರ ಮನೆ ಅಂತ. ನನಗೆ ಆ ಪಟೇಲರ ಮನೆ ಅಂತ ಹೇಳುವಾಗಲೇ ಅದಕ್ಕೊಂದು ಅರ್ಥ ಬರ್ತದೆ. ಒಂದು ಪಟೇಲ್ತಿಗೆ ಅಂತ ಇದ್ದರೆ ಯಕ್ಷಗಾನಕ್ಕೊಂದು ಪಟೇಲರ ಹಾಗೆ ಕೆಲಸ, ಒಂದು ಮುಖ್ಯಸ್ಥನ ಹಾಗೆ ಅಂತ ಒಂದು ಅರ್ಥದಲ್ಲಿ ಅದು ಬಹಳ ಒಳ್ಳೆಯ. ಮಕ್ಕಳ ಯಕ್ಷಗಾನ ತಂಡವನ್ನು ಬಹುಶಃ ಮೊದಲು ಕಟ್ಟಿದವರು ಅಂತ ಕಾಣ್ತದೆ ಅವರು. ಯಕ್ಷಗಾನ ಸಾಲಿಗ್ರಾಮ ಅಲ್ಲಿ ಮೇಳದ ಮಕ್ಕಳ ಸಾಲಿಗ್ರಾಮ ತಂಡವನ್ನು ಕಟ್ಟಿ ರಂಗ ತರಬೇತು ನೀಡಿ ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನು ಕೊಟ್ಟವರು. ಆ ಕಾಲಕ್ಕೆ 75ರ ಅಂದಾಜಿಗೆ ಸುಮಾರು 40 ವರ್ಷ ಹಿಂದಿ ಶಿಕ್ಷಕರಾಗಿ ಕೆಲಸ ಮಾಡಿದವರು. ಒಳ್ಳೆಯ ಶಿಕ್ಷಕ. ಬಹುಶಃ ಯಕ್ಷಗಾನ ಕಲಿಸುವುದಕ್ಕೆ ಯಾವ ಒಂದು ಗುಣ ಬೇಕೋ ಅದು ಆ ಶಿಕ್ಷಕರಾಗಿ ಅವರಲ್ಲಿ ಇರುವುದು ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಬ್ಬ ಶಿಕ್ಷಕ, ಅತ್ಯುತ್ತಮ ಶಿಕ್ಷಕ. ಯಾಕೆಂದರೆ 1991ರಲ್ಲಿ ಅವರಿಗೆ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಸಂದಿದೆ. ಶ್ರೀ ಶಂಕರ್ ದಯಾಳ್ ಶರ್ಮಾ ಅವರ ಕೈಯಿಂದ ಅತ್ಯುತ್ತಮ ದೇಶದ ಒಬ್ಬ ರಾಷ್ಟ್ರದ ಪ್ರಶಸ್ತಿ ಅವರಿಗೆ ಶಿಕ್ಷಕನ ನೆಲೆಯಲ್ಲಿ ಅವರಿಗೆ ಸಂದಿದೆ. ಅನೇಕ ಮಹತ್ವ ನಾಟಕರು ಶ್ರೀರಂಗ, BV ಕಾರಂತ, ಪರ್ವತವಾಣಿ ಇವರಿಂದ ನಾಟಕ ತರಬೇತಿ ಪಡ್ಕೊಂಡಿದ್ದಾರೆ. ಕಾರ್ಕಳ ಶ್ರೀನಿವಾಸ ಉಡುಪರ ಜೊತೆ ಸೇರಿ ವಿದೇಶಕ್ಕೆ ಯಕ್ಷಗಾನವನ್ನು 1975ರಲ್ಲಿ ಸುಮಾರು 48 ವರ್ಷಗಳ ಹಿಂದೆ ಕಲ್ಪಿಸಿಕೊಳ್ಳಿ ನೀವಾಗ. ಅದೊಂದು ಸೀಮೋಲ್ಲಂಘನವೇ ಅದು. ಆ ಮೇಳ ತಗೊಂಡೋಗಿ ನಾನು ಇಲ್ಲಿ ವಿಶೇಷ ಉಲ್ಲೇಖಿಸಬೇಕಾದದ್ದು ಅವರ ಮಗ ವಿಜೇಂದ್ರ ಹಂದೆ ಅಂತ ನಮ್ಮ ವಿದ್ಯಾರ್ಥಿ ಕನ್ನಡ ಎಮ್ಮೆ. ಅವರು ಆ ಕಾಲಕ್ಕೆ ಆ ಮಕ್ಕಳ ತಂಡದಲ್ಲಿ ಒಬ್ಬ ಕಲಾವಿದನಾಗಿ ಕೂಡ ಅವರು ಭಾಗವಹಿಸಿದ್ದರು 75ರ ಹೊತ್ತಿಗೆ. 1975ರಲ್ಲಿ ಅವರು ವಿಶ್ವ ಮಕ್ಕಳ ಉತ್ಸವದಲ್ಲಿ ಹಲವು ಪ್ರದರ್ಶನಗಳನ್ನು ನೀಡಿದರು. 47 ವರ್ಷಗಳಲ್ಲಿ ರಾಷ್ಟ್ರದ, ರಾಜ್ಯ ರಾಜಧಾನಿಗಳ ಮತ್ತು ಎಲ್ಲ ಕಡೆ ಸುಮಾರು 2000 ಪ್ರದರ್ಶನಗಳನ್ನು ಗಮನಿಸಿ. 2000 ಮಕ್ಕಳ ಯಕ್ಷಗಾನ ಪ್ರದರ್ಶನಗಳನ್ನು ನೀಡಿದವರು ಶ್ರೀಧರ ಹಂದೆಯವರು. ಅನೇಕರ ಮೆಚ್ಚುಗೆ, ಶಿವರಾಮ ಕಾರಂತ ಹಿಡಿದು ವೀರೇಂದ್ರ ಹೆಗಡೆ ಅವರಿಂದ ಹಿಡಿದು ಅನೇಕರ ಸಿನಿಮಾದವರ, ನಾಟಕದವರ, ಗಿರೀಶ್ ಕಾಸರವಳ್ಳಿ ಇರ್ಬೋದು ಅಥವಾ BV ಕಾರಂತ ಇರ್ಬೋದು, ಇವರ ಎಲ್ಲರ ರಂಗಭೂಮಿ ಸಿನಿಮಾ ತಜ್ಞರ ಪ್ರಶಂಸೆಗೆ ಪಾತ್ರರಾದವರು. ಇವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಪೇಜಾವರ ಶ್ರೀ ಪ್ರಶಸ್ತಿ, ಆಳ್ವಾಸ ಪ್ರತಿಷ್ಠಾನದ ಪ್ರಶಸ್ತಿ, ಬೆಂಗಳೂರು ಯಕ್ಷಕಲಾದರ್ಶಿನಿ ದ್ರೋಣಾಚಾರ್ಯ ಪ್ರಶಸ್ತಿ, ಹೈದರಾಬಾದ್ ಕನ್ನಡ ಸಂಘ ಭಾರ್ಗವ ಪ್ರಶಸ್ತಿ, ಗುಳ್ಳು ಚಂದ್ರಶೇಖರ ಐತಾಳ ಸಾಂಸ್ಕೃತಿಕ ಪ್ರಶಸ್ತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಾಜ್ಯ ಪ್ರಶಸ್ತಿ, ಹೀಗೆ ಅನೇಕ ಅಣ್ಣಾಜಿ ಬಲ್ಲಾಳ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಅರ್ಹವಾಗಿ ಅವರಿಗೆ ಸಂದಿವೆ. ಬಹುಶಃ ಆ ಪ್ರಶಸ್ತಿಗಳಿಗೆಲ್ಲ ಇಂಥವರಿಗೆ ಸಂದದ್ದರಿಂದ ಅದರ ಗೌರವ ತೂಕ ಹೆಚ್ಚಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಬ್ಬ ಭಾಗವತರಾಗಿ, ಗಮಕಿಯಾಗಿ, ಪ್ರಸಂಗ ಕವಿಯಾಗಿ, ನಟನಾಗಿ, ನಿರ್ದೇಶಕನಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಸಂಘಟಕನಾಗಿ ಕೆಲಸ ಮಾಡಿರುವ ನಮ್ಮ ನಡುವಿನ ಅತ್ಯಂತ ಹಿರಿಯ ಕಲಾವಿದರು ಅಂತಂದರೆ ಅದು ಶ್ರೀಧರ ಹಂದೆಯವರು. ಅವರಿಗೆ ಈ ವರ್ಷದ ಯಕ್ಷಮಂಗಳ ಪ್ರಶಸ್ತಿ ಸಲ್ತಾ ಇದೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ MK ರಮೇಶ್ ಅವರು ನೋಡುವಾಗಲೇ ಅಂದಾಜಾಗುತ್ತೆ, ಅದು ಸ್ತ್ರೀ ವೇಷಧಾರಿ ಎಲ್ಲ ಲಕ್ಷಣಗಳು ಅವರಲ್ಲಿದೆ. ತೀರ್ಥಹಳ್ಳಿ ತಾಲೂಕಿನ ಆಲ್ಮನೆ ಗ್ರಾಮ ಮಂಗಳಗಾರು ಎಂಬಲ್ಲಿ 1949ರಲ್ಲಿ ಅವರು ಹುಟ್ಟಿದರು. ತೀರ್ಥಹಳ್ಳಿ ಅಂತಂದಾಗ ನೆನಪಾಗೋದು ನಮಗೆ ಕುವೆಂಪು ನೆನಪಾಗ್ತಾರೆ, ಹಾಮಾನ ನೆನಪಾಗ್ತಾರೆ, ಇವರು ನೆನಪಾಗ್ತಾರೆ. ಒಬ್ಬ ಕಲಾವಿದನಾಗಿ ತೀರ್ಥಹಳ್ಳಿಗೆ ವಿಶೇಷ ಮನ್ನಣೆ ತಂದವರು MK ರಮೇಶ್ ಅವರು. ಅವರ ಮನೆತನವೇ ಒಂದು ಯಕ್ಷಗಾನ ಪ್ರೀತಿಯನ್ನು ಹೊಂದಿದ್ದ ಮನೆತನದು. ತಂದೆ ಅರ್ಥಧಾರಿಯಾಗಿದ್ದರು.
ಜಗದಾಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯಲ್ಲಿ ಅವರು ಕಟ್ಟಿದ್ದರವರು. ವಿಶೇಷವಾಗಿ ಎಂ ಕೆ ರಮೇಶ್ ಆಚಾರ್ಯನಿದೆ ಅವರ ನಾಟ್ಯಾಭ್ಯಾಸ ನೋಡಿ. ಒಂದು ಕಡೆ ಬಡಗು ಗುರು ವೀರಭದ್ರ ನಾಯಕರಿಂದ, ಬಹಳ ಹಿರಿಯ ಬಹಳ ದೊಡ್ಡ ಕಲಾವಿದ ಗುರು ವೀರಭದ್ರ ನಾಯಕರಿಂದ ನಾಟ್ಯಾಭ್ಯಾಸ, ಮಂದರ್ತಿ ಮೇಳದಲ್ಲಿ ತಿರುಗಾಟ ಆರಂಭ ಮಾಡಿದರು. ತೆಂಕುತಿಟ್ಟಲ್ಲಿ ಕುರಿಯ ವಿಠಲಶಾಸ್ತ್ರಿಗಳಿಂದ ತೆಂಕು ನಾಟ್ಯದ ಅನುಭವದ ತರಬೇತು ಪಡೆದರು. ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿದರು. 45 ವರ್ಷ, ನಾನು ಯಾವಾಗ ಲೆಕ್ಕಾಚಾರದಲ್ಲಿ ಕೊಟ್ಟು 45 ವರ್ಷ ಅಂತಂದರೆ ಪ್ರದರ್ಶನ ಲೆಕ್ಕ ಹಾಕಿ ನೀವು ದಿನಕ್ಕೆ 1-2 ವೇಷ ಹಾಕಿದರೂ ಕೂಡ ಸುಮಾರು ಒಂದು 10-15 ಸಾವಿರ ವೇಷಗಳು. ಅಂಕಿಅಂಶ ಹೇಳಿದ್ದು ನಾನು. 45 ಲೆಕ್ಕ 365 × 45 × 2-3 ಹಾಕಿ ನೀವು ಒಂದು ಲೆಕ್ಕ ಸಿಗ್ತದೆ ನಿಮಗೆ. ಸುಮಾರು 15-20 ಸಾವಿರ ವೇಷಗಳನ್ನು ಮಾಡುವುದು ಅಂತಂದರೆ ಅದು ಸಣ್ಣ, ಅದು ಪುನರಾವರ್ತನೆಯಲ್ಲ, ಮತ್ತೆ ಮತ್ತೆ ಕಟ್ಟುವ ಕೆಲಸವನ್ನು ಅವರು ಮಾಡಿದ್ದಾರೆ. ಶೇಣಿಯ ಜೊತೆಗೆ ಸುಮಾರು 19 ವರ್ಷ ವಿಶೇಷ ತಿರುಗಾಟ ಮಾಡಿ ಬಹುಶಃ ಯಕ್ಷಗಾನದ ಎಲ್ಲ ಮಟ್ಟಗಳಲ್ಲಿ ಕರಗತ ಹೊಂದಿದವರು. ಸ್ತ್ರೀ ಪಾತ್ರದಲ್ಲಿ ಎಲ್ಲರ ಜನಮನ ಗೆದ್ದವರು. ಉತ್ತಮ ಮೈಕಟ್ಟು, ಅವರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಉತ್ತಮ ಮೈಕಟ್ಟು, ಆಕರ್ಷಕ ವ್ಯಕ್ತಿತ್ವ, ಮಧುರ ಕಂಠ, ಸಹಜ ಒನಪು ಇರುವ ಕಲಾವಿದರಾದ್ದರಿಂದ ಯಕ್ಷಗಾನ ಪ್ರದರ್ಶನದ ಮೇಲೆ ಅದು ದ್ರೌಪದಿ ಪಾತ್ರ ಇರ್ಬೋದು, ದಮಯಂತಿ ಪಾತ್ರ, ಮಂಡೋದರಿ, ಸಾವಿತ್ರಿ, ಸೀತೆ, ಚಂದ್ರಮತಿ, ಹೀಗೆ ಅನೇಕ ಪಾತ್ರಗಳು ನಿರ್ವಹಿಸಿದವರು. ಒಂದು ಅರ್ಥದಲ್ಲಿ ಯಕ್ಷಗಾನದ ಪರಿಪಕ್ವ ಕಲಾವಿದ, ಸಂಪೂರ್ಣ ಪರಿಪಕ್ವ ಕಲಾವಿದ. ಧರ್ಮಸ್ಥಳ, ಸುರತ್ಕಲ್, ಸಾಲಿಗ್ರಾಮ ಇಲ್ಲೆಲ್ಲ ತಿರುಗಾಟ ಮಾಡಿದವರು. ಇನ್ನು ನಾನಾಗ ಹೇಳಿದಾಗೆ ಬರೇ ವೇಷಧಾರಿ ಮಾತ್ರ ಅಲ್ಲ, 100ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಬರೆದವರು. 100ಕ್ಕೂ ಹೆಚ್ಚು ಪ್ರಸಂಗಗಳು, 800ಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳಿಗೆ ಅಲ್ಲಿ ಪಾತ್ರಧಾರಿಯಾಗಿ ಭಾಗವಹಿಸಿದವರು. 100ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದವರು. ಬಹುಶಃ ಯಕ್ಷಗಾನದ ಸ್ತ್ರೀ ಪರಂಪರೆಯಲ್ಲಿ, ಸ್ತ್ರೀ ವೇಷ ಪರಂಪರೆಯಲ್ಲಿ ಯಕ್ಷಕನ್ನಿಕೆ ಎನ್ನುವ ಹೆಸರಿಂದಲೇ ಪ್ರಸಿದ್ಧರಾದವರು. ಯಕ್ಷಗಾನ ಬಯಲಾಟಗಳಲ್ಲಿ ಪ್ರಶಸ್ತಿ ಪಡ್ಕೊಂಡವರು. 3 ವರ್ಷಗಳ ಹಿಂದೆ 2020ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾದವರು. ನಮ್ಮ ರಾಜ್ಯದ ಪ್ರಧಾನ ಕಲೆ ಯಕ್ಷಗಾನದಲ್ಲಿ ಕೆಲಸ ಮಾಡಿದ ರಮೇಶ್ ಆಚಾರ್ ಅವರಿಗೆ 22ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಂದಾಯವಾಗಿದೆ. ಅವರನ್ನು ಕೂಡ ಈ ವರ್ಷ ನಾವು ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುವುದು ನಮಗೆ ಸಂತೋಷ ಮತ್ತು ಅಭಿಮಾನದ ವಿಷಯ. ತಮ್ಮೆಲ್ಲರ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಶ್ರೀ ರಾಧಾಕೃಷ್ಣ ಕಲ್ಚಾರ್ ನಮ್ಮ ಕನ್ನಡ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿ MA ಮಾಡಿದವರು. ನಾನಾಗ ಹೇಳಿದ ಹಾಗೆ ನಮ್ಮ ಸದ್ಯದ ಕಾಲಘಟ್ಟದ ತಾಳಮದ್ದಳೆಯಲ್ಲಿ ಮುಂಚೂಣಿ ಕಲಾವಿದರಾಗಿರುವವರು, ಅರ್ಥಧಾರಿಯಾಗಿ ಮಹತ್ವದ ಗ್ರಂಥಗಳನ್ನು, ವಿಶೇಷವಾಗಿ ತಾಳಮದ್ದಳೆಗೆ ಸಂಬಂಧಪಟ್ಟ ಹಾಗೆ ಅದು ಈಗಾಗಲೇ ಹೇಳಿದರು, ಅರ್ಥಾಲೋಕ, ಪರಕಾಯ ಪ್ರವೇಶ, ಆಲೋಚನಾ, ಒಲಿಯ ಉಯ್ಯಾಲೆ, ಇದೀಗ ಪೀಠಿಕಾ ಪ್ರಕರಣ ಎನ್ನುವ ಗ್ರಂಥಕ್ಕೆ ಇವತ್ತು ಈ ಪ್ರಶಸ್ತಿ ಸಲ್ತಾ ಇರುವಂಥದ್ದು. ಅವರು ಶಿಕ್ಷಕರಾಗಿದ್ದವರು. ಒಂದು ಮಾತನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ತಾಳಮದ್ದಳೆಯಲ್ಲಿ ಕೂಡ ಮಾತೆ, ಆದರೆ ತರಗತಿಯ ಒಳಗಿನ ಮಾತಿಂದ ಅವ್ರಿಗೆ ಅಷ್ಟು ಸುಖ ಸಿಗಲಿಲ್ಲ ಅಂತ ಕಾಣ್ತದೆ. ಅಥವಾ ತಾಳಮದ್ದಳೆಯಲ್ಲಿ ಮಾತನ್ನು ಬಳಸಿಕೊಳ್ಳಬಹುದಾದ ಪಾಸಿಬಿಲಿಟೀಸ್ ಉಂಟಲ್ಲ, ಸಾಧ್ಯತೆಗಳು ಸಿಕ್ಕದ್ದರಿಂದ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ರು. ಪದವಿ ಪೂರ್ವ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಒಬ್ಬ ಧೈರ್ಯ ನೋಡಿ, ಹುಡುಗ ಕ್ಷಮಿಸಬೇಕು, ಈ ಕಲಾವಿದರ ಧೈರ್ಯ ನೋಡಿ, ಸಂಬಳ ಬರ್ತಾ ಇದ್ದ, ನಿಗದಿಯಾಗಿ ಸಂಬಳ ಬರ, ಶಿಕ್ಷಕ ವೃತ್ತಿ, ಅದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ, ಅದನ್ನು ಬಹಳ ಪ್ರೀತಿ, ಯಶಸ್ವಿ ಅವರು ಅದರಲ್ಲಿ ಅಶಯಶಸ್ವಿ, ಅದೇ ಸೋತು ಇದು ಬೇಡ ಅಂತ ಬಿಟ್ಟದ್ದಲ್ಲ, ಒಳ್ಳೆಯ ಶಿಕ್ಷಕ ಅಂತ ಹೆಸರು ಗಳಿಸಿದಾಗಲೇ ಇಲ್ಲ, ಇದಕ್ಕಿಂತ ಹೆಚ್ಚು ನನ್ನ ಮಾತಿನ ಶಕ್ತಿಯನ್ನು ಬಳಸಿಕೊಳ್ಳುವ ತಾಳಮದ್ದಳೆಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡದಿದೆಯಲ್ಲ, ಬಹುಶಃ ಅದು ಹೆಚ್ಚು ಸರಿಯಾಗಿ ಫಲ ಕೊಟ್ಟಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತು ನನಗೆ ಗೊತ್ತಿಲ್ಲ ಅವರ ಅಂತರಾಳದ ಮಾತು ಯಾಕೆ ಬಿಟ್ಟೆ ಅಂತ ಆಯಿತು ಅಂತ ಗೊತ್ತಿಲ್ಲ. ಬಹುಶಃ ಅವರ ಬರವಣಿಗೆ ನೋಡಿದರೆ ಅನೇಕ ತುಷಾರದಲ್ಲಿ ಧಾರಾವಾಹಿಯಾಗಿ ಅವರು ಈ ತಾಳಮದ್ದಳೆಗೆ ಸಂಬಂಧಪಟ್ಟ ಹಾಗೆ ಲೇಖನಗಳನ್ನು ಬರೀತಾ ಬಂದಿದ್ದಾರೆ. ಹಾಗಾಗಿ ಈ ಯಕ್ಷಗಾನದ ಪುರಾಣ ಪಾತ್ರಗಳ ವಿವರಗಳನ್ನು ಮಾತಿನಲ್ಲಿ ಮತ್ತು ಅಕ್ಷರ ರೂಪದಲ್ಲಿ, ಈಗ ಈ ಕೃತಿಗಳೆಲ್ಲ ಅಕ್ಷರ ರೂಪದ ದಾಖಲೀಕರಣ ಮಾಡಿದ ಹೆಗ್ಗಳಿಕೆ ರಾಧಾಕೃಷ್ಣ ಕಲ್ಚಾರ್ ಅವರಿಗೆ ಸಲ್ತದೆ. ಅವರು ಕತೆ, ಕವಿ, ಲೇಖಕ ಅಂತ ನಮ್ಗೆ ಗೊತ್ತಿತ್ತು MA ನಮ್ಮ ಸೆಮಿನಾರ್ ಆಗುವಾಗ ರಾಧಾಕೃಷ್ಣ ಕಲ್ಚಾರ್ ಇದ್ದಾರೆ ಅಂತಂದರೆ ಮಕ್ಕಳು ಕೆಲವರು ಅವರಿಗೆ ಮೊದಲು ಹೇಳ್ತಿದ್ರಂತೆ, ಏನು ಗೊತ್ತಾ, ಹೆಚ್ಚು ಪ್ರಶ್ನೆ ಕೇಳಬೇಡಿ ಅಂತ. ಅವರಿಗೆ ತರಗತಿಯ ಒಳಗೆ ಒಂದು ಒಳ ಒಪ್ಪಂದ, ನಮ್ಮಲ್ಲ, ಯಾರು ಪ್ರಬಂಧ ಮಂಡಿಸ್ತಾರೋ ಅವರು ಬಂದು ಇವರ ಹತ್ರ ಹೇಳುದು, ಕಲ್ಚಾರ್ ಹೆಚ್ಚು ಪ್ರಶ್ನೆ ಅಂತ ಕೇಳಬೇಡಿ ನೀವು ಅಂತ. ಅಂದರೆ ಆಗಲೇ
ಒಂದು ವಿಷಯವನ್ನು ತರ್ಕಬದ್ಧವಾಗಿ ಮಂಡಿಸಿ ತರ್ಕ ಮತ್ತು ವಾದಗಳ ಮೂಲಕ ವಿಚಾರಗಳನ್ನು ಮಂಡಿಸುವ ಶಕ್ತಿ ಇದ್ದದ್ದು ನಿಜ ಅದು. ಆಮೇಲೆ ಅಂಕಣಕಾರರಾಗಿ ಒಳ್ಳೆಯ ಭಾಷಣಕಾರರಾಗಿ ಬಹುಶಃ ನಮ್ಮದು ಚಿಂತಕ ಒಂದು ಶಬ್ದಕ್ಕೆ ಒಂದು ಅರ್ಥ ಇದ್ದರೆ ಬಹುಶಃ ಯಕ್ಷಗಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾದ ಪಾತ್ರ ವಿವೇಚನೆಯ ಒಬ್ಬ ಸಮರ್ಥ ಚಿಂತಕ ಅದು ರಾಧಾಕೃಷ್ಣ ಕಲ್ಚಾರ್ ಅವರು. ಈ ಪುಸ್ತಕ ವಿಶೇಷ ಉಲ್ಲೇಖಿಸಬೇಕಾದ್ದು ನಾನು ಪೀಠಿಕಾ ಪ್ರಕರಣ 38 ಪ್ರಸಂಗಗಳ ರಾಮಾಯಣ ಮಹಾಭಾರತ 38 ಪ್ರಸಂಗ 40 ಪಾತ್ರಗಳ ಪೀಠಿಕೆಯ ಮಾತುಗಳು ಅವರು ಮಾಡಿದ್ದು. ರಾಧಾಕೃಷ್ಣ ಕಲ್ಚಾರ್ ನಿರ್ವಹಿಸಿದ ಸುಮಾರು 140 ಪಾತ್ರಗಳು ಪ್ರಸಂಗಗಳು, ಅದು 30 ಪ್ರಸಂಗಗಳು ವಿಶೇಷವಾಗಿ ರಾಮಾಯಣ ಮಹಾಭಾರತದ ಸಂಬಂಧಪಟ್ಟದ್ದು. ನಾನು ಲೆಕ್ಕ ಹಾಕಿದೆ, ಎಲ್ಲ ಕೂತುಕೊಂಡು ಲೆಕ್ಕ ಹಾಕುವಾಗ ಒಂದು ಸುಮಾರು 140 ಪ್ರಸಂಗಗಳಲ್ಲಿ ಪಾತ್ರಗಳಲ್ಲಿ ಸುಮಾರು 130ರಷ್ಟು ಪುರುಷ ಪಾತ್ರಗಳು ಹೆಚ್ಚಿವೆ ಅಂತ ಕಾಣ್ತದೆ. ಸುಮಾರು 10 ಅದು ಉಂಟು, ದ್ರೌಪದಿ, ಸೀತೆ, ಶ್ರೀದೇವಿ, ಈಗ ಅನೇಕ ಪಾತ್ರಗಳು ಉಂಟು. ಇದು ವಿಶೇಷ ನೋಡಿದ್ದು, ನಮ್ಮ ಸಾಮಾನ್ಯ ಆಟದಲ್ಲಿ ನಾವು ಒಡ್ಡೋಲಗ ಅಂತ ಹೇಳ್ತೇವೆ. ಬಹುಶಃ ತಾಳಮದ್ದಳೆಯಲ್ಲಿ ಪ್ರವೇಶಿಕೆಯ ಮಾತುಗಳು ಅಂತ ಒಡ್ಡೋಲಗದ ಆ ಪರಿಭಾಷೆ ಬಳಸ್ತಾರೋ ನನಗೆ ಗೊತ್ತಿಲ್ಲ. ಒಂದು ಪ್ರಸಂಗದ ಒಂದು ಮುಖ್ಯ ಪಾತ್ರದ ಅರ್ಥಧಾರಿಯಾಗಿ ಮೊದಲು ಆ ಪಾತ್ರದ ಅಂತರಂಗವನ್ನು ಪ್ರವೇಶಿಸಿ ಆ ಪ್ರದರ್ಶನದಲ್ಲಿ ತನ್ನನ್ನು ಎಸ್ಟಾಬ್ಲಿಷ್ ಮಾಡುವ ಒಂದು ಕೆಲಸ. ಯಾಕಂದರೆ ಆ ಮಾತುಗಳು ಎಷ್ಟು ಎಚ್ಚರವಾಗಿರಬೇಕು ಅಂತಂದರೆ ಅದು ಮುಂದೆ ಕೇಳಬಹುದಾದ ಪ್ರಶ್ನೆಗಳಿಗೆ, ಮುಂದಿನ ಅದರ ಎದುರು ಪಾತ್ರಧಾರಿ ಎತ್ತಬಹುದಾದ ಆಕ್ಷೇಪಗಳಿಗೆ ಒಂದು ಬಗೆಯ ಪೂರ್ವ ಸಿದ್ಧತೆ ಎನ್ನುವ ಹಾಗೆ ಅರ್ಥಗಳು ಇರಬೇಕಾಗ್ತದೆ, ಅಥವಾ ಆ ಪ್ರವೇಶದ ಮಾತುಗಳು ಇರಬೇಕಾಗ್ತದೆ. ಹಾಗಾಗಿ ಯಕ್ಷಗಾನ ಮಾತುಗಾರಿಕೆಯ ಶಕ್ತಿ ಸಾಮರ್ಥ್ಯಗಳಿಗೆ ಸಾಕ್ಷಿಯಾದ ಲೇಖನಗಳು ಈ ಪುಸ್ತಕದಲ್ಲಿ ಇವೆ. ಇದು ಈಗಾಗಲೇ ಅದಕ್ಕೆ ಸುಬ್ಬರಾಯ ಸಂಪಾಜೆ ಅವರ ಗೆಳೆಯ ಅದಕ್ಕೆ ಒಂದು ಮುನ್ನುಡಿ ಬರೆದಿದ್ದಾರೆ. ಅದರಲ್ಲಿ ಆ ಮಾತುಗಳನ್ನು ಅವರು ಹೇಳ್ತಾರೆ. 100 ಪಾತ್ರಗಳ ಅಂತರಂಗವನ್ನು ಒಂದು ತೆರೆದಿರುವ ಯತ್ನ ಅದನ್ನು ಇವರು ಹೇಳಿಕೊಂಡಿದ್ದಾರೆ. ಪದ್ಯಕ್ಕೆ ಅರ್ಥ ಹೇಳುವುದು ಒಂದಿದೆ, ಆದರೆ ಪಾತ್ರ ಪ್ರವೇಶದ ಸಂದರ್ಭದಲ್ಲಿ ಪಾತ್ರದ ವ್ಯಕ್ತಿತ್ವಕ್ಕೆ ಒಂದು ಆರಂಭಿಕ ಚೌಕಟ್ಟನ್ನು ಕೊಡುವ ಕೆಲಸ ಇದಕ್ಕೆ ಬಹಳ ಮುಖ್ಯ ಆದದ್ದು. ಈ ಪೀಠಿಕೆಯ ಮಾತುಗಳು ಆ ಪಾತ್ರದ ಒಂದು ಅರ್ಥಗಾರಿಕೆಯ ಅಥವಾ ಅದನ್ನು ಮಂಡಿಸುವ ಹೊಸ ಸಾಧ್ಯತೆಗಳನ್ನು ತೆರೆದಿಡ್ತದೆ. ಬಹುಶಃ ಅದರಲ್ಲಿ ಬಹಳ ಬಹಳ ಪ್ರಸಿದ್ಧರಾದರು ಶೇಣಿ ಗೋಪಾಲಕೃಷ್ಣ ಭಟ್ ಅಂತ. ಅವರ ಒಂದು ಅರ್ಥದಲ್ಲಿ ಮಾರ್ಗದಲ್ಲಿ ಮುಂದೆ ಹೋಗಿಯೂ ಕೂಡ ಬಹುಶಃ ಈಗಿನ ಅವರ ಅರ್ಥಗಳನ್ನು ಕೇಳಿದರೆ ಅದಕ್ಕೆ ಹೊಸ ಬಗೆಯ ಆಯಾಮಗಳನ್ನು ತೆರೆದಿಟ್ಟದ್ದನ್ನು ನಾನೊಂದು 2-3 ಅರ್ಥಗಳಲ್ಲಿ ಕೇಳಿದ್ದೇನೆ. ಯೇಸುಕ್ರಿಸ್ತನ ಒಂದು ಪಾತ್ರವಾದ ಪ್ರಸಂಗ ಅದು. ಅವ್ರು ಹೇಳ್ತಾ ಇದ್ರು, ನಮ್ಮ ಹಿಂದೂ ಧಾರ್ಮಿಕ ಪರಂಪರೆಯ ಪಾತ್ರಗಳ ಅರ್ಥ ಹೇಳುವುದಕ್ಕೂ ಕ್ರೈಸ್ತ ಧರ್ಮದ ಒಂದು ಪಾತ್ರಕ್ಕೆ ಒಂದು ಪ್ರವೇಶದ ಮಾತು ಹೇಳುವುದಕ್ಕೂ ಬಹಳ ವ್ಯತ್ಯಾಸ ಉಂಟು ಅಂತ. ಸೊ ಈ ದೃಷ್ಟಿಯಿಂದ ಎಲ್ಲ ಒಂದು ಯಕ್ಷಗಾನದ ಔಚಿತ್ಯದ ಅದರ ಪರಂಪರೆ ಔಚಿತ್ಯವನ್ನು ಅರಿತುಕೊಂಡು ಅದರ ಅರ್ಥಗಳನ್ನು ಚೌಕಟ್ಟನ್ನು ಮಂಡಿಸುವವರವರು. ಇದು ನಾನು ಹೇಳಿದ ಹಾಗೆ ಒಂದು ಪ್ರವೇಶದ ಮಾತುಗಳ ಮಾದರಿಯಾಗಿ ಇಲ್ಲಿಯ ಲೇಖನಗಳಿವೆ. ಪ್ರಧಾನ ಪಾತ್ರಗಳಿವೆ, ಪೂರಕ ಪಾತ್ರಗಳಿವೆ, ಪುಟ್ಟ ಪಾತ್ರಗಳಿವೆ. ಒಂಥರದ ಸ್ವಗತ ಅಂತ ನಾವು ಹೇಳ್ತೇವೆ ಇದನ್ನು. ಇದು ಸ್ವಗತದ ಮಾದರಿಯ. ನೆನಪಿಟ್ಟುಕೊಳ್ಳಿ, ಬಹುಶಃ 140 ಪಾತ್ರಗಳ ಸ್ವಗತ ಹೀಗೆ ಮಾಡಬಹುದೇ ಅಂತ ಹಿರಿಯರು ಮತ್ತು ಈಗ ತಾಳಮದ್ದಳೆಗೆ ಪ್ರವೇಶಿಸುವುದು ಕೂಡ ಅವರಿಗೆ ಒಂದು ಕೈಪಿಡಿಯಾಗಬಲ್ಲ, ಮಾರ್ಗದರ್ಶಿಯಾಗಬಲ್ಲಂತಹ ಒಂದು ಕೃತಿ ಇದು. ಬಹುಶಃ ಒಂದು ಮಾತು ಹೇಳಿದ್ದಾರೆ, ಮಾತನ್ನು ಮುಗಿಸ್ತೇನೆ. ಈ ಗ್ರಂಥದ ಅನನ್ಯತೆ ಗೊತ್ತಾಗಬೇಕಾದರೆ ಇದೇ ಪಾತ್ರಗಳ ಬೇರೆಯವರ ಪ್ರವೇಶ ಉಂಟಲ್ಲ, ಅವರು ಏನು ಹೇಳಿದ್ದಾರೆ ಅಂತ ದಾಖಲಾಗಿ ಒಂದು ತುಲನೆ ಆಗಬೇಕು. ತೌಲನಿಕ ವಿಧಾನದಿಂದ ಮಾತ್ರ ರಾಧಾಕೃಷ್ಣ ಕಲ್ಚಾರ್ ಅವರ ಮಾತುಗಾರಿಕೆಯ ವೈಶಿಷ್ಟ್ಯ ಗೊತ್ತಾಗುವುದಕ್ಕೆ ಸಾಧ್ಯ. ಇಂಥ ತಾಳಮದ್ದಳೆಯಲ್ಲಿಯೇ ವಿಶೇಷ ಸಾಧನೆ ಮಾಡಿದ ಮತ್ತು ಮಾಡುತ್ತಿರುವ ಪುಸ್ತಕಗಳನ್ನು ಪ್ರಕಟಿಸುತ್ತಿರುವ ರಾಧಾಕೃಷ್ಣ ಕಲ್ಚಾರ್ ನಮ್ಮ ನಿಡುಗಾಲದ ಸ್ನೇಹಿತ, ನನ್ನ ಕುಟುಂಬದ ಒಬ್ಬ ಸದಸ್ಯ ಎನ್ನುವ ಹಾಗೆ ಇರುವವರು. ಮನೆ ಹತ್ತಿರವೇ ರೂಮ್ ಮಾಡಿಕೊಂಡಿದ್ದಾಗ ಕುಟುಂಬದ ಸದಸ್ಯನಾಗಿದ್ದವರು ಇಷ್ಟು ಎತ್ತರಕ್ಕೆ ಇರುವಾಗ ನಮಗೆ ಬಹಳ ಸಂತೋಷ ಆಗುತ್ತೆ, ಅಭಿಮಾನ ಆಗುತ್ತೆ. ಅವರನ್ನು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಮತ್ತು ಎಲ್ಲ ವೇದಿಕೆ ಗಣ್ಯರ ಪರವಾಗಿ ಯಕ್ಷಮಗಳ ಕೃತಿ ಪ್ರಶಸ್ತಿ ಪಡೆದಿರುವುದಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸುತ್ತೇನೆ. ಒಂದು ಮಾತು, ಇದು ಡಾಕ್ಟರ್ ಟಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಬಹಳ ಮುಖ್ಯ ಸಮಾರಂಭ. ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರಿಯಾಶೀಲ, ಬಹಳ ಆಕ್ಟಿವ್ ಆಗಿರುವ ಅಧ್ಯಯನ ಸಂಶೋಧನಾ ಕೇಂದ್ರಗಳಲ್ಲಿ ಮುಂಚೂಣಿ ಅಥವಾ
ಬಹಳ ಮುಖ್ಯವಾದದ್ದು ಯಕ್ಷಗಾನ ಅಧ್ಯಯನ ಕೇಂದ್ರ. ಈಗಾಗಲೇ ಯಕ್ಷ ತರಬೇತುಗಳ ಮೂಲಕ ಯಕ್ಷಮಂಗಳ ಪ್ರಚಾರೋಪನ್ಯಾಸ ಮಾಲಿಕೆ, ಯಕ್ಷಮಂಗಳ ಸಂಶೋಧನಾ ಮಾಲಿಕೆ, ಯಕ್ಷಮಂಗಳ ಉಪನ್ಯಾಸ ಮಾಲಿಕೆ, ಯಕ್ಷ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಧಾರೆಗಳಲ್ಲಿ ಈ ಕೇಂದ್ರ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಾವು ಹೇಳಿದ ಹಾಗೆ ಒಂದು ದತ್ತಿ ನಿಧಿ ಅಂತ ಇದೆ. ಆ ಕೆಲವೊಮ್ಮೆ ಆರ್ಥಿಕ ಮುಗ್ಗಟ್ಟು ಬಂದಾಗಲೆಲ್ಲ ದಯಾನಂದ ಪೈಗಳು ವಿಶೇಷವಾದ ನೆರವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಯೂನಿವರ್ಸಿಟಿಯ ಮೇಲೆ ಅಪಾರ ಗೌರವ. ನಮ್ಮ ಸಿಂಡಿಕೇಟ್ ಸದಸ್ಯರಾಗಿದ್ದವರು ಈಗಲೂ ಕೂಡ ನಾವು ಕಷ್ಟದಲ್ಲಿದ್ದೇವೆ ಅಂತ ಹೇಳಿದರೆ ಅವರು ಆರ್ಥಿಕ ಸಹಾಯ ನೀಡ್ತಾ ಬಂದಿದ್ದಾರೆ. പക്ഷെ ಇನ್ನಷ್ಟು ಬಲಿಷ್ಠ ಮಾಡುವುದಕ್ಕೆ ಸಾಧ್ಯ ಇದೆ. ವಿಶ್ವದ ಕುಲಸಚಿವರಿದ್ದಾರೆ, ಕುಲಪತಿಗಳಿದ್ದಾರೆ, ನಾವೆಲ್ಲ ಜೊತೆಗೆ ಇರ್ತೇವೆ. ಇದು ವೈಯಕ್ತಿಕವಾಗಿ ನನಗೆ ಬಹಳ ಪ್ರೀತಿಯ, ಯಾಕೆ ನಾವೇ ಕೆಲಸ ಮಾಡಿದ ಕಟ್ಟಿದ ಒಂದು ಒಳ್ಳೆಯ ಪರಂಪರೆ ಆರಂಭ ಆಗಿದೆ. ಕಳೆದ 13 ವರ್ಷಗಳಲ್ಲಿ ಯಕ್ಷಗಾನ ಕೇಂದ್ರದ ಸಾಧನೆ ಸಣ್ಣದೇನಲ್ಲ. ವಿಶ್ವವಿದ್ಯಾನಿಲಯ ಅಭಿಮಾನ ಪಡಬಹುದಾದ, ಕುಲಪತಿಗಳು ಕುಲಸಚಿವರು ಬಿಚ್ಚು ಮನಸ್ಸಿಂದ ಸಪೋರ್ಟ್ ಮಾಡಬಹುದಾದ ಒಂದು, ಅದು ನೋಡಲೇಬೇಕಾಗಿಲ್ಲ ನೀವು, ಯಕ್ಷಗಾನ ಕೇಂದ್ರದ ಯೋಜನೆಗಳಿಗೆ. ಯಾಕೆ ನಾನು ಅದನ್ನು ಕಟ್ಟಿದ್ದರಿಂದ ಒಂದು ಮಾಡ್ತಾ ಇದ್ದಾರೆ ಅಂತ ಕುಲಸಚಿವರು ಹೇಳಿದರು, ಅವರು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಅವರಿಗೆ ಬಹುಶಃ ನಾವು ವಿಶೇಷವಾದ ಇಂಥ ಕಾರ್ಯಕ್ರಮ ಅಥವಾ ಇಂಥ ಚಟುವಟಿಕೆಗಳಾಗುವುದಕ್ಕೆ ಪ್ರೇರಣೆ ಅಂತಂದರೆ ಅದು ಕುಲಪತಿಗಳು ಮತ್ತು ಕುಲಸಚಿವರು. ಯಾಕೆಂದರೆ ವಿಶ್ವವಿದ್ಯಾನಿಲಯದ ಪ್ರಿಯಾಂಬಲಲ್ಲಿ ಒಂದು ಮಾತಿದೆ ಸರ್. ವಿಶ್ವವಿದ್ಯಾನಿಲಯಕ್ಕೆ ಯಾಕೆ ಅಸ್ತಿತ್ವಕ್ಕೆ ಬರ್ತದೆ ಅಂತಂದರೆ ತುಂಬ ಬೇರೆ ಬೇರೆ ಉಂಟು. ಟು ಬಿಲ್ಡ್ ಇಟ್ ಇಂಟರ್ನ್ಯಾಷನಲ್, ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆ ಕಟ್ಟೋದು, ರಾಷ್ಟ್ರೀಯ ಸಂಸ್ಥೆ. ಇನ್ನೊಂದು ಉಂಟು ಅದರಲ್ಲಿ ಟು ಕೇಟರ್ ದ ನೀಡ್ಸ್ ಆಫ್ ದಿ ಲೋಕಲ್ ಪೀಪಲ್, ಲೋಕಲ್ ಕಲ್ಚರ್, ಟು ಪ್ರಮೋಟ್. ಅಂದರೆ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಅದು ಸ್ಪಂದಿಸಬೇಕು, ಸ್ಥಳೀಯ ಕಲಾ ಪ್ರಕಾರ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಬೇಕು. ಅದು ಬಹಳ ಮುಖ್ಯವಾದದ್ದು. ಅಂದರೆ ಇಲ್ಲಿಯ ಸದ್ಯದ ಆ ಅರ್ಥದಲ್ಲಿ ಮಾನವಿಕ ವಿಭಾಗಗಳು ಮಾಡುವ ಕೆಲಸ ಇದೆಯಲ್ಲ, ವಿಜ್ಞಾನ ವಿಭಾಗಗಳಿಗೆ ಅಂತೂ ಕಡಿಮೆ ಅಲ್ಲ, ಮಾಡುವುದು ನಾವೇ. ಮತ್ತೆ ಯಾರು ಮಾಡೋದು? ಈಗ ಅವರು ಜಾಗತಿಕ ವಿಷಯಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಯಕ್ಷಗಾನದ ಬಗ್ಗೆ, ನಮ್ಮ ಆರಾಧನೆಗಳ ಬಗ್ಗೆ ಮತ್ತೆ ನಾವೇ ಮಾಡಬೇಕಷ್ಟೇ. ನಾವು ಮಾಡುವ ಕೆಲಸ ಇಂಟರ್ನ್ಯಾಷನಲ್ ಕೆಲಸವೇ, ಅವರು ಮಾಡುವ ಕೆಲಸ ಹೇಗೋ ಹಾಗೆ ನಮ್ಮದೂ ಕೂಡ ರಾಷ್ಟ್ರೀಯ ಮಟ್ಟದ ಕೆಲಸವೇ. ಹಾಗಾಗಿ ವಿಶ್ವವಿದ್ಯಾನಿಲಯದಲ್ಲಿ ಯಕ್ಷಗಾನ ಕೇಂದ್ರ ಮತ್ತಿತರ ಕೇಂದ್ರಗಳು ಮಾಡುವ ಕೆಲಸ ಅದು ರಾಷ್ಟ್ರೀಯ ಮನ್ನಣೆಯ ಕೆಲಸ ಅಂತಲೇ ತಮ್ಗೆ ಗೊತ್ತಿಲ್ಲ ಅಂತ ತಮ್ಗೆ ಗೊತ್ತಿದೆ. ಇದು ಮತ್ತೊಮ್ಮೆ ನಾನು ತಮ್ಮ ಅವಗಾಹನೆಗೆ ತರ್ತಾ ಇದ್ದೇನೆ. ಹಾಗಾಗಿ ಈ ದೃಷ್ಟಿಯಿಂದ ನಮ್ಮ ಏನು ಯಕ್ಷಗಾನ ಅಧ್ಯಯನ ಕೇಂದ್ರದ ಈ ಸಂಸ್ಥೆ ಇನ್ನಷ್ಟು ಕೆಲಸ ಮಾಡುವ ಎಲ್ಲ ಶಕ್ತಿಯನ್ನು ಅದು ಹೊಂದಿದೆ ಅಂತ ಹೇಳ್ತಾ, ಆರಂಭದ 15 ನಿಮಿಷಗಳ ರಾಮಾಯಣ ಪ್ರದರ್ಶನ ಅಂತ ಹೇಳಿದ್ದೆ, ರಾಮದರ್ಶನ ಅಂತ ಹೇಳಿದ್ರಲ್ಲ, ನನ್ನ ಮಾತಲ್ಲ, ಕಲ್ಚರ್ ಹೇಳಿದರು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಹೇಳಿದರೆ ನಮ್ಮ ಒಳಗಿನ ಸದಸ್ಯನ ರಾಧಾಕೃಷ್ಣ ಹೇಳಿದರು. ಅದಕ್ಕೆ ಸಾಕ್ಷಿ ಕುಲಸಚಿವರೇ ಅವರು ಏನು ಹೇಳಿದರು ಅಂತಂದರೆ, ಇದು ವೃತ್ತಿಪರ ಕಲಾವಿದರು ಪ್ರದರ್ಶನ ಮಾಡುವಷ್ಟೇ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಈ ಮಕ್ಕಳ ಕಾರ್ಯಕ್ರಮ ಮೂಡಿ ಬಂತು ಅಂತ ಅದು ಕಲ್ಚರ್ ಹೇಳಿದರು. ಹಾಗಾಗಿ ಒಂದು ಆಕರ್ಷಕವಾದ ಆರಂಭ ಇದಕ್ಕೆ ಸಿಕ್ಕಿದೆ. ಬಹುಶಃ ಇದು ಯಕ್ಷಗಾನಕ್ಕೆ ಮಾತ್ರ ಶಕ್ತಿ ಇರುವುದು. 15 ನಿಮಿಷದಲ್ಲಿ ರಾಮಾಯಣದ ಕಥೆ ಹೇಳ್ಬೋದು, ಚಿತ್ರ ಬರಿಬೋದು, ಗೊತ್ತಿಲ್ಲ ಇಲ್ಲ, ಆದರೆ ಇಷ್ಟು ಪರಿಣಾಮಕಾರಿ, ಎಷ್ಟು ಎಫೆಕ್ಟಿವ್ ಆಗಿ, ಇಷ್ಟು ಆಕರ್ಷಕವಾಗಿ, ಇಷ್ಟು ಪರಿಣಾಮಕಾರಿಯಾಗಿ ಒಂದು ರಾಮಾಯಣವನ್ನು 15 ನಿಮಿಷದಲ್ಲಿ ಮಂಡಿಸಬಹುದಾದ ರಾಮಕಥೆಯನ್ನು ಅದು ಯಕ್ಷಗಾನಕ್ಕೆ ಮಾತ್ರ ಸಾಧ್ಯ. ಅದೇ ಅದರ ಶಕ್ತಿ, ಅದೇ ಅದರ ಒಂದು ದಿವ್ಯತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರ ಶುಭಾಶಯ ಸಲ್ಲಿಸಿ ನನ್ನ ಮಾತುಗಳನ್ನು ಗಮನಿಸ್ತೇನೆ. ನಮಸ್ಕಾರ. ತಿಳಿಸುತ್ತಾ ಅಭಿನಂದನಾ ಭಾಷಣವನ್ನು ಮಾಡಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ತಲುಪಿದ್ದೇವೆ. ಯಕ್ಷಮಂಗಳ ಪ್ರಶಸ್ತಿ ಮತ್ತು ಯಕ್ಷಮಂಗಳ ಕೃತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಪ್ರಶಸ್ತಿಗೆ ಭಾಜನರಾಗುವಂತಹ 3 ಹಿರಿಯರು ಸಹ ಶ್ರೀಯುತ ಶ್ರೀಧರ ಹಂದೆ, ಶ್ರೀ ಎಂ.ಕೆ. ರಮೇಶ್ ಆಚಾರ್ಯ ಹಾಗೆ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಇವರು ಸನ್ಮಾನದ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ 3 ಹಿರಿಯರ ಸಾಧನೆಗಳನ್ನು ಗುರುತಿಸಿ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರ ಕೊಡಮಾಡುವಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದು. ಇದೀಗ ಸನ್ಮಾನ ಪತ್ರ ವಾಚನ ಶ್ರೀಯುತ DVTS ಕೋಟ್ಯಾನ್ ಇವರಿಂದ. ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಗೌರವಾನ್ವಿತ ಶ್ರೀ ಶ್ರೀಧರ ಹಂದೆ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿ ಗೌರವ.
1975ರಲ್ಲಿ ಕಾರ್ಕಡ ಶ್ರೀನಿವಾಸ ಉಡುಪರೊಂದಿಗೆ ಜೊತೆಯಾಗಿ ಸಾಲಿಗ್ರಾಮ ಮಕ್ಕಳ ಮೇಳವನ್ನು ಆರಂಭಿಸಿ ಮೊದಲು ಯಕ್ಷಗಾನವನ್ನು ವಿದೇಶಕ್ಕೊಯ್ದು ಚಾರಿತ್ರಿಕ ದಾಖಲೆಯನ್ನು ಮಾಡಿದ ಅಮೇರಿಕ, ಬೆಹರಿನ್, ಲಂಡನ್, ಮ್ಯಾಂಚೆಸ್ಟರ್ ಮೊದಲಾದ ವಿದೇಶಿ ಮಣ್ಣಿನಲ್ಲಿ ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಗುಜರಾತ್, ತಿರುವನಂತಪುರ ಮೊದಲಾದ ದೇಶದ ವಿವಿಧ ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದುದ್ದಕ್ಕೂ 2000ಕ್ಕೂ ಅಧಿಕ ಮಕ್ಕಳ ಯಕ್ಷಗಾನವನ್ನು ಸಂಘಟಿಸಿದ ಶಿವರಾಮ ಕಾರಂತ, ಕುವೆಂಪು, ಶ್ರೀರಂಗ, ಕೆರೆಮನೆ, ಚಿಟ್ಟಾಣಿ ಮೊದಲಾದ ಅನೇಕರಿಂದ ಮೆಚ್ಚುಗೆ ಪಡೆದ ಅನುಪಮ ಯಕ್ಷಗುರು. ಹಿಂದಿ ಭಾಷಾ ಶಿಕ್ಷಕರಾಗಿ 40 ವರ್ಷದ ವೃತ್ತಿ ಬದುಕಿನುದ್ದಕ್ಕೂ ಜೊತೆಯಲ್ಲಿ ಯಕ್ಷಗಾನವನ್ನೇ ಉಸಿರಾಡಿದ ಭಾಗವತ, ಗಮಕಿ, ಪ್ರಸಂಗಕರ್ತ, ನಟ, ನಿರ್ದೇಶಕ, 88ರ ತುಂಬು ಹರೆಯದ ಕ್ರಿಯಾಶೀಲ ಮನಸ್ಸಿನ ಸಹೃದಯಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಸಂಘಟಕ, ಅರ್ಥಪೂರ್ಣ ಕಾರ್ಯಕ್ರಮಗಳ ಯಶಸ್ವಿ ಶಿಲ್ಪಿ ಶ್ರೀ ಶ್ರೀಧರ ಹಂದೆಯವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ 2023ನೇ ಸಾಲಿನ ಯಕ್ಷಮಂಗಳ ಪ್ರಶಸ್ತಿಯನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಶ್ರೀಯುತ ಎಂ.ಕೆ. ರಮೇಶ್ ಆಚಾರ್ಯ ಇವರಿಗೆ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಶ್ರೀಯುತ ಎಂ.ಕೆ. ರಮೇಶ್ ಆಚಾರ್ಯ ಇವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರ ವಾಚನ ಶ್ರೀಯುತ ಡಿ.ವಿ.ಟಿ.ಎಸ್. ಕೋಟ್ಯಾನ್ ಇವರಿಂದ. ವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಗೌರವಾನ್ವಿತ ಶ್ರೀ ಎಂ.ಕೆ. ರಮೇಶ್ ಆಚಾರ್ಯ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿ ಗೌರವ. ತೆಂಕು ಬಡಗುತಿಟ್ಟಿನ ಸ್ತ್ರೀ ವೇಷಧಾರಿಯಾಗಿ ಮನ್ನಣೆ ಪಡೆದ ಗುರು ವೀರಭದ್ರನಾಯಕ ಅವರಿಂದ ಬಡಗುನಾಟ್ಯ ಹಾಗೂ ಕುರಿಯ ವಿಠ್ಠಲ ಶಾಸ್ತ್ರಿಗಳಲ್ಲಿ ತೆಂಕಿನ ನಾಟ್ಯವನ್ನು ಅಭ್ಯಾಸ ಮಾಡಿ ಮಂದಾರ್ತಿ ಮತ್ತು ಧರ್ಮಸ್ಥಳ ಮೇಳಗಳನ್ನು ತನ್ನ ಕಲಾ ನೈಪುಣ್ಯತೆಯಿಂದ ಬೆಳಗಿದ ಶೇಣಿಯವರ ಜೊತೆಗೆ ನಿಡುಗಾಲದ ಒಡನಾಟದ ಅನುಭವದ ಸವಿಯನ್ನುಂಡು ಯಕ್ಷಗಾನದ ಎಲ್ಲ ಮಟ್ಟುಗಳನ್ನು ಕರಗತ ಮಾಡಿಕೊಂಡ ದ್ರೌಪದಿ, ದಮಯಂತಿ, ಮಂಡೋದರಿ, ಸಾವಿತ್ರಿ, ಚಂದ್ರಮತಿ, ಸೀತೆ ಮೊದಲಾದ ಸ್ತ್ರೀ ಪಾತ್ರಗಳಿಗೆ ತಮ್ಮ ಆಕರ್ಷಕ ವ್ಯಕ್ತಿತ್ವ, ಮಧುರ ಕಂಠ, ಸಹಜ ನುಣುಪು ವೈಯಾರಗಳೊಂದಿಗೆ ಜನಮನ ಸೂರೆಗೊಂಡ 100ಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗ ರಚಿಸಿದ, 800ಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳಲ್ಲಿ ಪಾತ್ರಧಾರಿಯಾಗಿ 100ಕ್ಕೂ ಹೆಚ್ಚು ಧ್ವನಿ ಸುರುಳುಗಳಿಗೆ ಸಾಹಿತ್ಯ ಒದಗಿಸಿದ, ಯಕ್ಷಕನ್ನಿಕೆ ಬಿರುದಾಂಕಿತ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸರ್ವಮಾನ್ಯ ಕಲಾವಿದ, ನಿರ್ದೇಶಕ ಶ್ರೀ ಎಂ.ಕೆ. ರಮೇಶ್ ಆಚಾರ್ಯ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ 2023ನೇ ಸಾಲಿನ ಯಕ್ಷಮಂಗಳ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಮುಂದಕ್ಕೆ ಪೀಠಿಕಾ ಪ್ರಕರಣ ಕೃತಿಗೆ ಯಕ್ಷಮಂಗಳ ಕೃತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಇವರಿಗೆ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಯುತ ಡಿ.ವಿ.ಟಿ.ಎಸ್. ಕೋಟ್ಯಾನ್ ಇವರು. ವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಗೌರವಾನ್ವಿತ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಪೀಠಿಕಾ ಪ್ರಕರಣ ಕೃತಿಗೆ ಯಕ್ಷಮಂಗಳ ಕೃತಿ ಪ್ರಶಸ್ತಿ ಗೌರವ.
ಕವಿ, ಕತೆಗಾರ, ಲೇಖಕ, ಅಂಕಣಕಾರ, ಭಾಷಣಕಾರ, ಚಿಂತಕ ಮತ್ತು ಮುಂಚೂಣಿಯ ಯಕ್ಷಗಾನ ಅರ್ಥಧಾರಿ, ಪರಕಾಯ ಪ್ರವೇಶ, ಆಲೋಚನ, ಅರ್ಥಾಲೋಕ, ಉಲಿಯ ಉಯ್ಯಾಲೆ ಎಂಬ ಯಕ್ಷಗಾನ ಸಂಬಂಧಿ ಕೃತಿಗಳ ಕರ್ತೃ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರ ಪೀಠಿಕಾ ಪ್ರಕರಣ ಒಂದು ಅಪೂರ್ವ ಕೃತಿ. 38 ಪ್ರಸಂಗಗಳಲ್ಲಿ ಬರುವ 140 ಪಾತ್ರಗಳ ಪೀಠಿಕೆಗಳನ್ನು ಕಟ್ಟಿದ ಇಲ್ಲಿನ ವಿಶಿಷ್ಟ ನಿರೂಪಣೆ ಕಲಾವಿದರಿಗೊಂದು ದಾರಿದೀಪ. ಪ್ರಸಂಗದ ಕಥೆಯನ್ನು ಸ್ವಗತ ರೂಪದಲ್ಲಿ ಕಟ್ಟುವ, ಪುರಾಣದ ಬೇರಲ್ಲಿ ವರ್ತಮಾನವನ್ನು ಅನುಸಂಧಾನ ಮಾಡುವ, ತನ್ನ ಸಾಹಿತ್ಯಿಕ ಮೌಲ್ಯದಿಂದ ಸ್ವತಂತ್ರ ಕೃತಿಯ ಎತ್ತರಕ್ಕೆ ನೆಗೆದು ನಿಲ್ಲುವ, ಪಾತ್ರಗಳ ಅಂತರಂಗ ಬಹಿರಂಗದ ಸೂಕ್ಷ್ಮಗಳನ್ನು ಸ್ಪರ್ಶಿಸುವ ವಿಶಿಷ್ಟ ಕೃತಿ ಪೀಠಿಕಾ ಪ್ರಕರಣ. ಈ ಕೃತಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ 2023ನೇ ಸಾಲಿನ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಪ್ರಶಸ್ತಿ ಯಕ್ಷಮಂಗಳ ಪ್ರಶಸ್ತಿಯಲ್ಲಿ 25,000 ರೂಪಾಯಿಯ ನಗದು ಪುರಸ್ಕಾರ ಹಾಗೆ ಮಾಡುತ್ತಿದ್ದೇವೆ. ಅನೇಕ ದಶಕಗಳಿಂದ ನಿರಂತರವಾಗಿ ಕಲಾಶಾರದೆಯ ಸೇವೆಯನ್ನ ನಡೆಸ್ತಾ ಬಂದಂತಹ ಹಿರಿಯ ಸಾಧಕರು ಈ ಮೂವರು ಸಹ. ಈ ಮೂವರನ್ನ ಈ ಸಂದರ್ಭದಲ್ಲಿ ಗುರುತಿಸುವುದು, ಸನ್ಮಾನಿಸುವುದು ನಮಗೆಲ್ಲರಿಗೂ ಕೂಡ ಅತೀವ ಸಂತೋಷ, ಹಾಗೆ ಅತೀವ ಹೆಮ್ಮೆ. ಪ್ರಧಾನಕ್ಕೆ ಈ ವೇದಿಕೆ ಹಾಗೂ ತಾವೆಲ್ಲರೂ ಕೂಡ ಈಗಷ್ಟೇ ಸಾಕ್ಷಿಯಾಗಿದ್ದೀರಿ. ಮೂವರು ಮೇರು ಸಾಧಕರಿಗೆ ಅವರ ಇದಿಷ್ಟು ವರ್ಷಗಳ ನಿರಂತರ ಸಾಧನೆಯನ್ನು ಗುರುತಿಸಿ ನಮ್ಮ ವಿಶ್ವವಿದ್ಯಾನಿಲಯ ಹಾಗೆ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಕಡೆಯಿಂದ ಕೊಡಮಾಡುವಂತಹ ಪುಟ್ಟ ಸನ್ಮಾನ ಇದು, ಗೌರವ ಸಮರ್ಪಣೆಗಿದು. ವೇದಿಕೆಯಲ್ಲಿರುವಂತಹ ಸನ್ಮಾನವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಈಗ ಯಕ್ಷಗಾನ ಕಲಾವಿದರು ಜನರಾದಂತಹ ಶ್ರೀಯುತರು ತಮ್ಮ ಅನಿಸಿಕೆಗಳಾಗಿ ಒಂದೆರಡು ಮಾತುಗಳನ್ನಾಡಲಿಕ್ಕೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ನೆರೆದ ಸಭಿಕರೇ ಹಾಗೂ ಮಾಧ್ಯಮದ ಮಿತ್ರರೇ, ನಿಮಗೆಲ್ಲ ನನ್ನ ವಂದನೆಗಳು. ಪ್ರಪ್ರಥಮವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ನನಗೆ ಪದವಿಯನ್ನು ನೀಡಿ ಪುರಸ್ಕರಿಸಿರುವ ನೀವು ಇಲ್ಲಿನ ಯಕ್ಷಗಾನ ಅಧ್ಯಯನ ಕೇಂದ್ರದ ಕಾರ್ಯವೈಖರಿಯನ್ನು ನೀವೆಲ್ಲ ತಿಳಿದವರಿದ್ದೀರಿ. ಅನೇಕ ವರ್ಷಗಳಿಂದ ಸುಂದರವಾದ ಕಲಾವಿದರನ್ನು, ಸಾಹಿತಿಗಳನ್ನು ಆಯ್ಕೆ ಮಾಡಿ ಯಕ್ಷಮಂಗಳ ಪ್ರಶಸ್ತಿ ಮತ್ತು ಈ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವಿರಿ. ಯಕ್ಷಗಾನ ಕುರಿತಾದ ಅಧ್ಯಯನಗೋಷ್ಠಿ, ಪ್ರಾತ್ಯಕ್ಷಿಕೆ, ಕಮ್ಮಟ ಇತ್ಯಾದಿಗಳನ್ನು ಜರುಗಿಸಿದಾಗ ನಾವು ಭಾಗವಹಿಸಲು ಅವಕಾಶ ಕೊಟ್ಟಿರ್ತೀರಿ. ಇಂತಹ ಕಾರ್ಯಕ್ರಮ ಏರ್ಪಡಿಸುವಲ್ಲಿ ಅನೇಕ ಜನರ ಶ್ರಮ ಇದೆ, ಅನೇಕ ದಾನಿಗಳ ನೆರವಿದೆ. ಅವರೆಲ್ಲರೂ ಅಭಿನಂದನಾರ್ಹರು. ಇವತ್ತು ಯಕ್ಷಮಂಗಳ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಧರ ಹಂದರೆಯವರು ಅನೇಕ ಕಲಾವಿದರನ್ನು ತರಬೇತಿಗೊಳಿಸಿ ಮೇಳವನ್ನು ಸಂಘಟಿಸಿ ದೇಶ ವಿದೇಶಗಳಲ್ಲಿ ಯಕ್ಷಗಾನವನ್ನು ಪ್ರಚುರಪಡಿಸಿದವರು. ಈ ಪ್ರಶಸ್ತಿಗೆ ಬಾಧ್ಯರಾಗಲು ಅವರು ನಿಜಕ್ಕೂ ಅರ್ಹರು. ಅವರು ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸುತ್ತೇನೆ. ಇನ್ನು ಅವರು ಯಕ್ಷಮಂಗಳ ಪ್ರಶಸ್ತಿ ಪಡೆದ ಶ್ರೀವೇಷ ಕಲಾವಿದರು ಶ್ರೀಯುತ ಎಂ ರಮೇಶಾಚಾರ್ಯರು ಯಕ್ಷಗಾನದ ಸ್ತ್ರೀವೇಷದ ಬೆನಗನ್ನು ಹೆಚ್ಚಿಸಿ ಹೆಣ್ಣನ್ನು ಮಾತುವಂತೆ ಮಾಡುತ್ತಿರುವರು. ಇಂತಹ ಪ್ರಶಸ್ತಿಗಳಿಂದ ಅವರು ಸ್ತ್ರೀವೇಷದಲ್ಲಿ ಇದಷ್ಟು ಪ್ರಭುತ್ವವನ್ನು ಹೊಂದುವಂತೆ ಆಗಬೇಕೆಂದು ನನ್ನ ಹಾರೈಕೆ. ಶ್ರೀಯುತ ರಾಧಾಕೃಷ್ಣ ಕಲ್ಚರ್ ಅವರ ಪೀಠಿಕಾ ಪ್ರಕರಣ ಕೃತಿಯಿಂದ ಯಕ್ಷಮಂಗಳ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಯುವ ಕಲಾವಿದರು ಹಾಗೂ ಅಧ್ಯಯನಶೀಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುವಂತಾಗಬೇಕು. ಯಕ್ಷಗಾನ ಅಧ್ಯಯನ ಕೇಂದ್ರಗಳ ಮೂಲಕ ಯಕ್ಷಗಾನದ ಕುರಿತಾದ ಅಧ್ಯಯನವು ವಿದೇಶದಲ್ಲಿ ಯಕ್ಷಗಾನ ಪ್ರಸಿದ್ಧಿ ಹೊಂದುವಂತೆ ಮಾಡಿದೆ. ಅನೇಕ ಮಂದಿ ವಕೀಲರು, ವೈದ್ಯರು ಹಾಗೂ ಇಂಜಿನಿಯರ್ಗಳು ಯಕ್ಷಗಾನವನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಯಕ್ಷಗಾನ ಅಧ್ಯಯನ ಕೇಂದ್ರವು ಈ ನಿಟ್ಟಿನಲ್ಲಿ ಹೆಚ್ಚಿನ ಸಾಧನೆ ಮಾಡುತ್ತಿರುವುದು ಇದರ ವಿಶ್ವವಿದ್ಯಾನಿಲಯಗಳಿಗೆ ಮಾದರಿಯಾಗಿದೆ. ಇವರೆಲ್ಲರ ಶ್ರಮವು ಸಾರ್ಥಕವಾಗಲಿ ಎಂದು ಹಾರೈಸುತ್ತೇನೆ. ನನಗೆ ವಯಸ್ಸು 93 ಆಗಿದ್ದರು. ನನ್ನನ್ನು ಆಮಂತ್ರಿಸಿ
ಗೌರವಿಸಿದ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಿಗೆ, ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿರಮಿಸುತ್ತೇನೆ. ಯಕ್ಷಗಾನ ಗೆಲ್ಗೆ. ತಮಗೆ ಧನ್ಯವಾದಗಳು. ಇದೀಗ ಯಕ್ಷಮಂಗಳ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಯುತ ಶ್ರೀಧರ ಹಲ್ಲೆ ಇವರಿಂದ ಹಾಗೂ ವೇದಿಕೆ ಮೇಲೆ ಹಾಗೂ ಮುಂಭಾಗ ಉಪಸ್ಥಿತರಿರುವಂತಹ ಹಿರಿಯ ಬಂಧು ಭಗಿನಿಯರೇ ನಮಸ್ಕಾರಗಳು. ಇವತ್ತು ಪುರಂದರದಾಸರ ಇದು ಭಾಗ್ಯ ಆ ಪದ್ಯದ ಈ ಚರಣ ನೆನಪಾಗ್ತದೆ. ನನ್ನದೊಂದು ಭಾಗ್ಯ ಅಂತ ನಾನು ಹೇಳ್ತೇನೆ. ಯಾಕಂದರೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಅದನ್ನೆಲ್ಲ ಚಿನ್ನಪ್ಪಗೌಡರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ದಯಾನಂದ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಕೇಂದ್ರದ ವತಿಯಿಂದ ಕೊಡಲ್ಪಟ್ಟಂಥ ಈ ಒಂದು ಯಕ್ಷಮಂಗಲ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೂ ಮಿಗಿಲಾರದು. ಅದು ನಾನು ತಡೆಯುವಂಥ ಒಂದು ಸಂದರ್ಭ ಅವಕಾಶ ಒದಗಿ ಬಂದದಕ್ಕಾಗಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಆದರೆ ಒಂದು ದುಃಖದ ಸಮಾಚಾರ ಅಂದರೆ ಪ್ರತಿಯೊಂದು ಸನ್ಮಾನ ಆದಲ್ಲೂ ಕೂಡ, ಪ್ರಶಸ್ತಿ ಬಂದಲ್ಲೂ ಕೂಡ ನಮಗೊಂದು ಉತ್ಸಾಹ ಬರೋದು, ಮಾರನೇ ದಿವಸ ಇದಕ್ಕೇನಾದರೂ ಒಂದು ನ್ಯಾಯ ಕೊಡಬೇಕು ಅಂತ ಹೆಚ್ಚಿನ ಕೆಲಸ ಮಾಡ್ತಿತ್ತು. ಆದರೆ ಈ ಪ್ರಶಸ್ತಿ ತಗೊಂಡಂಥ ನಾನು ಇನ್ನೇನೂ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ವ್ಯಕ್ತಿ. ಅದು ಭಾಳ ಬೇಸರದ ಸಂಗತಿ. ನನಗೆ ಇದು ಬೇಸರ ಆಗ್ತಾ ಇದೆ. ಇಲ್ಲಿ ಯಕ್ಷಗಾನ ಕೇಂದ್ರ, ಅಧ್ಯಯನ ಕೇಂದ್ರ ಏನೆಲ್ಲ ಕೆಲಸ ಮಾಡ್ತದೆ, ಹೇಗಿದೆ ಎನ್ನುವಂಥದ್ದು ಯಾರಾದರೂ ಅನುಮಾನ ಇದ್ದರೆ, ಇವತ್ತು ಪ್ರಪ್ರಥಮವಾಗಿ ತೋರಿಸಿದಂಥ ರಾಮಾಯಣದ ರೂಪಕ ನೋಡಿದರೆ ಅದು ಏನು ಮಾಡ್ತಾ ಇದೆ, ಅದರ ಮೌಲ್ಯ ಏನಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವೃತ್ತಿಪರ ಮೇಳದವರಂತ ಹೇಳಿದವರು ಅವರು. ನಾನು ಹೇಳೋದು ವೃತ್ತಿಪರ ಮೇಳಕ್ಕಿಂತಲೂ ಶಿಸ್ತಾಗಿ ಒಂದೇ ಒಂದು ಊನ ಇಲ್ಲದೆ ಒಂದು 10 ನಿಮಿಷ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿದೆ. ಆ ಬಗ್ಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಗೆ ಬಡಗು ಮತ್ತು ತೆಂಕು ಎನ್ನುವಂಥ ಭೇದ ಇಲ್ಲ. ಬಡಗಿರಲಿ ತೆಂಕಿರಲಿ, ಒಳ್ಳೆಯದು ಒಳ್ಳೆಯದೇ, ಕೆಟ್ಟದ್ದು ಕೆಟ್ಟದ್ದೇ, ಅದನ್ನು ಹೇಳುವಂಥ ದಾಷ್ಟ್ಯವನ್ನು ನಾವು ಇಟ್ಕೊಂಡಿದ್ದೇವೆ. ಅದು 60 ಜನ ಮಕ್ಕಳನ್ನು ಆ ರೀತಿಯಿಂದ ಟ್ರೈನಿಂಗ್ ಮಾಡುವಂಥದ್ದು, ಟ್ರೈನಿಂಗ್ ಮಾಡಿದಂಥ ನಮಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ. ಅದರಲ್ಲಿ ಒಂದು ಹುಡುಗನು ಕೂಡ, ಒಂದು ಪಾತ್ರ ಕೂಡ ಅದು ಬೇಡ ಅನಿಸಿಲ್ಲ. ಅಷ್ಟು ಮುದ್ದಾಗಿತ್ತು. ಬರುವಂಥ ಹೋಗುವಂಥ ಕ್ರಮ, ಕುಣಿತ ಗಿಣಿತ ಎಲ್ಲ ಶಿಸ್ತುಬದ್ಧ. ಅದು ನಾವೆಲ್ಲ ನೋಡಬೇಕಾದ್ದು. ನಾವೆಲ್ಲ ತರಬೇತಿ ಮಾಡಿದವರು ಇನ್ನೂ ಕಲೀಲಿಕ್ಕುಂಟು ಎನ್ನುವಂಥದ್ದು ಕೂಡ ತೋರಿಸ್ತಾ ಇದೆ. ಆಗಲಿ, ಮತ್ತು ಹೆಚ್ಚು ಮಾತನಾಡಲಿಕ್ಕೆ ನಾನು ಬಯಸೋದಿಲ್ಲ. ಅದರಿಂದ ವಯೋಮಾನದಿಂದ ನನಗೆ ಕಷ್ಟ ಆಗ್ತದೆ. ದಯವಿಟ್ಟು ಬೇಸರಿಸ್ಬಾರ್ದ್ರೆ ಈ ಮಾತು ಬೇಡ. ಏನು ಚಿನ್ನಪ್ಪಗೌಡರು ಭಾಳ ಚೆನ್ನಾಗಿ ನಿರರ್ಗಳವಾಗಿ ಮಾತಾಡಿದ್ದಾರೆ, ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ ಮಾತಿನಲ್ಲಿ. ನನ್ನ ಮಾತು ಬೇಕಂತಿಲ್ಲ. ನನಗೂ ಕೂಡ ಅಸೌಖ್ಯ ಆದರೆ ಹೆಚ್ಚು ಮಾತಾಡಲಿಕ್ಕಾಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದಕ್ಕೆ ನಾನು ಪ್ರಶಸ್ತಿ ಕೊಟ್ಟಂಥ ಎಲ್ಲರನ್ನೂ ಕೂಡ ಬಹಳ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ. ನಾನು ಯಕ್ಷಗಾನ ಪ್ರಾರಂಭ ಮಾಡಿದ್ದು 54ನೇ ಇಸ್ವಿಯಲ್ಲಿ. ಯಕ್ಷಗಾನ ಅಲ್ಲಿಂದ ತರಬೇತಿ ಮಾಡಿದೆ. ಇವತ್ತು 69 ವರ್ಷ ಆಗುತ್ತೇನೋ. ನನಗೆ 88 ವರ್ಷ. ಮಕ್ಕಳ ಮೇಳಕ್ಕೆ 50ನೇ ವರ್ಷ. ಏನೇ ಆಗಲಿ, ಇದೆಲ್ಲ ನಡೆದಿದ್ದರೆ ನಮ್ಮದ್ದಲ್ಲ. ನಾನೊಬ್ಬ ಅಧ್ಯಾಪಕನಾಗಿ ಬರೀ ಪಠ್ಯ ಮಾತ್ರ ಓದಿಸೋದಲ್ಲ, ಕಲಿಸೋದಲ್ಲ. ಈ ಸಾಂಸ್ಕೃತಿಕ ಚಟುವಟಿಕೆ, ಈ ಕಲಾತ್ಮಕವಾದಂಥದ್ದು, ಸಾಹಿತ್ಯಿಕ, ಇದರ ಬಗ್ಗೆ ಕೂಡ ಮಕ್ಕಳನ್ನು ಕಲಿಸಬೇಕು, ಮಕ್ಕಳಿಗೆ ತರಬೇತಿ ಕೊಡಬೇಕು. ಇದು ನಮ್ಮ ಕರ್ತವ್ಯ. ನಾವು ಮಾಡಿದಂಥ ಕೆಲಸವನ್ನು ಭಾಳ ಅತ್ಯುತ್ತಮ ಅಂತ ಹೇಳ್ತಾರೆ. ಇಲ್ಲ, ಇದು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕಾದ್ದು. ಅದನ್ನು ದೊಡ್ಡದು ತಿಳಿದು ಈ ರೀತಿಯ ಸನ್ಮಾನ ಬಂದಂಥದ್ದಕ್ಕೆ ಭಾಳ ಕೃತಜ್ಞತೆಗಳನ್ನು ಸಂಬಂಧಪಟ್ಟವರಿಗೆಲ್ಲ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಂಗಿ ರಮೇಶ್ ಆಚಾರ್ಯ ಇವರಿಂದ ಪ್ರತಿಸ್ಪಂದನ ಮಾತೆಯ ಪಾದಾರವಿಂದಗಳಿಗೆ ಎರಗಿ ಪರಮ ಪೂಜ್ಯ ಗುರುಗಳಾದ ಶ್ರೀ ವಿ ಕುರಿಯ ವಿಠಲಶಾಸ್ತ್ರಿಗಳ ಪಾದಾರವಿಂದವನ್ನು ಮನಸಾ ಸ್ಮರಿಸಿ ವೇದಿಕೆಯಲ್ಲಿದ್ದಂಥ ಗಣ್ಯಾತಿ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿ, ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ನಮನವನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಯಕ್ಷಗಾನ ಅಂದಾಗ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆ ಎಂಬುದು ಪ್ರತೀತಿ. ಆದರೆ ಇದು ಕರ್ನಾಟಕದ ಕಲೆಯಾಗಿ ಬೆಳೆಯಬೇಕು ಅನ್ನೋದು ಒಂದು ನಿರೀಕ್ಷೆ, ಆಸೆ ನನ್ನದು.
ಯಾಕೆಂದರೆ ಕೇರಳದಲ್ಲಿ ಕಥಕ್ಕಳಿ ಇದೆ, ಮತ್ತೊಂದು ಕಡೆ ಕೂಚಿಪುಡಿ ಇದೆ, ನಮ್ಮ ಭಾರತದಾದ್ಯಂತ ಭರತನಾಟ್ಯ ಇದೆ. ಯಕ್ಷಗಾನ ಕರ್ನಾಟಕದ ಕಲೆಯ ಅನಿಸಿಕೊಂಡ್ರೆ ಒಳ್ಳೆಯದು, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆಯಾಗಿ ಉಳಿಬಾರದು ಅನ್ನುವುದು ನನ್ನ ಆಸೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನಲ್ಲ, ತೀರ್ಥಹಳ್ಳಿ ತಾಲೂಕಿನವನು. ತೀರ್ಥಹಳ್ಳಿಯಲ್ಲಿ ಸನ್ಮಾನ್ಯ ಚೆನ್ನಪ್ಪಗೌಡರಿಗೆ ಗೊತ್ತಿರ್ಬೋದು, ಯಕ್ಷಗಾನದ ನೂರಾರು ಪ್ರಸಂಗಗಳನ್ನು, ಪೌರಾಣಿಕ ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಈಗ ಬಡಗು ತೆಂಕಿನಲ್ಲಿ ಆಡ್ತಾ ಇರುವ ಸುಧಾನ್ವ ಕಾಳಗ, ವಿದ್ಯುನ್ಮತಿ ಕಲ್ಯಾಣ, ಬಬ್ರುಮಾನ ಕಾಳಗ, ಕರ್ಣಾರ್ಜುನ ಕಾಳಗ ಇತ್ಯಾದಿ ಇತ್ಯಾದಿ ನೂರಾರು ಪ್ರಸಂಗವನ್ನು ಬರೆದವರು ತೀರ್ಥಹಳ್ಳಿಯ ಸಮೀಪದ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಅಂತ. ಅವರ ಹೆಸರು ಬಹುಶಃ ಈ ಕಡೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಕ್ಷಗಾನ ಅಧ್ಯಯನ ಮಾಡಿದವರಿಗೆಲ್ಲ ಗೊತ್ತಿದೆ. ಅದೇ ತೀರ್ಥಹಳ್ಳಿಯಲ್ಲಿ ಹುಟ್ಟಿದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಎಲ್ಲರಿಗೂ ಚಿರಪರಿಚಿತನಾಗಿದ್ದೇನೆ. ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದರೆ ನನ್ನನ್ನು ಮಾತಾಡಿಸೋರು ಯಾರಿಲ್ಲ, ನಿಜವಾಗಿ ಯಾರಿಗೂ ನನಗೆ ಗೊತ್ತಾ ಇಲ್ಲ. ಉಡುಪಿ ಬಸ್ ಸ್ಟ್ಯಾಂಡು, ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದರೆ 10 ಜನ ಆದರೂ ಬಂದು ಮಾತಾಡಿಸ್ತಾರೆ, ಯಾವ ಕಡೆ ಹೊರಟ್ರಿ, ಏನು ಕಾರ್ಯಕ್ರಮ ಅಂತ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಜವಾದ ಕಲಾಪ್ರೇಮಿಗಳಲ್ಲದೆ ಕೇವಲ ನಮ್ಮವರು ಪರಕೀಯರು ಅನ್ನುವ ಪ್ರಭೇದ ಮಾಡುವ ಮನಸ್ಥಿತಿಯವರಲ್ಲ, ನಿಷ್ಕಲ್ಮಶ ಹೃದಯದವರು ಅನ್ನುವುದನ್ನು ಪ್ರಾಮಾಣಿಕವಾಗಿ ನಾನು ಒಪ್ಪಿಕೊಳ್ತೇನೆ. ಇದಕ್ಕೆ ಕಾರಣ ಇಲ್ಲದೇ ಇಲ್ಲ. ಒಂದು ಮಾತು ಹೇಳ್ತೇನೆ, ಅಹಂಕಾರದಿಂದ ಹೇಳೋದು ಅಂತ ತಿಳ್ಕೊಳ್ಬೇಡಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3-4 ಕಡೆ ಬ್ಯಾನರ್ ಕಟ್ಟಿ ಶುಭಾಶಯ ಹೇಳಿದರು. ನಮ್ಮೂರಿನಲ್ಲಿ ಯಾರೋ ಒಬ್ಬರು ಕಟ್ಟಿದ್ದನ್ನು ಕೂಡ ಮಧ್ಯಾಹ್ನದವರೆಗೆ ಇಡ್ಲಿಕ್ಕೆ ಬಿಡಲಿಲ್ಲ. ಹಾಗಾದರೆ ಕಲೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಈಗ ಹಾಗೆಂತ ರಾಷ್ಟ್ರಕವಿ ಕುವೆಂಪು ಹುಟ್ಟಿದವರು ನಮ್ಮದು, ಹಾಮಾನಾಯಕರು, ಯು ಆರ್ ಅನಂತಮೂರ್ತಿಗಳು, ಆಮೇಲೆ ಚಿತ್ರರಂಗಕ್ಕೆ ಹೋದರೆ ಗಿರೀಶ್ ಕಾಸರವಳ್ಳಿ, ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ಹುಟ್ಟಿ ಬೆಳೆದು ಅಳಿದ ಊರದು. ಅಲ್ಲಿ ಹಾಗೆ. ಆದರೆ ಯಕ್ಷಗಾನ ನಿಜವಾಗಿಯೂ ನನಗೆ ಬದುಕಿನಲ್ಲಿ ನೆಮ್ಮದಿ ಕೊಟ್ಟಿದೆ. ಒಂದು ಮಾತು ಹೇಳಿದರು ನಮ್ಮ ಹಿರಿಯರು, ಮನುಷ್ಯನಿಗೆ ಆರ್ಥಿಕ ಶ್ರೀಮಂತಿಕೆಗಿಂತ ಮಾನಸಿಕ ನೆಮ್ಮದಿಯೇ ದೊಡ್ಡ ಶ್ರೀಮಂತಿಕೆ ಅಂತ. ನನಗೆ ಆ ನೆಮ್ಮದಿ ಸಿಕ್ಕಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅದಕ್ಕೆ ನಮ್ಮ ಪರಮ ಸ್ನೇಹಿತರಾದ ಆಗಿನ ಇವರು ಹೋಮ್ ಮಿನಿಸ್ಟರ್ ಆರ್ ವಿ ಜ್ಞಾನೇಂದ್ರ ಹೇಳಿದ್ರು, ನಿಮ್ಮ ಸಾಧನೆಗಿದ್ದೊಂದು ಪುಸ್ತಕ ಮಾಡಿಕೊಡಿ, ನಾನು ಅದನ್ನು ಯಡಿಯೂರಪ್ಪನವರಿಗೆ ಕೊಡ್ತೇನೆ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಬೇಕು. ಅವರ ಒತ್ತಾಯಕ್ಕೆ ಕೊಟ್ಟೆ. ಮತ್ತು ನನಗೆ ಪಡೆಯುವ ಆಸೆ ಇಲ್ಲದೆ ಇರಲಿಲ್ಲ, ಇತ್ತು. ಹಾಗೆ ಮನವಿ ಕೊಟ್ಟ ನಾನು ಪಡ್ಕೊಂಡ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ. ಏನೂ ನನ್ನ ಬೇಡಿಕೆ ಇಲ್ಲದೆ ಸಿಕ್ಕಿದ ಮಹಾನ್ ಪ್ರಶಸ್ತಿ ಇದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಿಂತ 10 ಪಟ್ಟು ಮಿಕ್ಕಿದ್ದು ಅಂತ ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಗುಣವನ್ನು ಗ್ರಹಿಸಿ, ಅಂದರೆ ನಮ್ಮಲ್ಲಿ ನಮ್ಮ ಸಾಧನೆ, ನಮ್ಮ ಪರಿಶ್ರಮ, ನಮ್ಮ ಚಿಂತನೆ ಇದನ್ನು ಗುರುತಿಸಿ ಸಮಿತಿಯವರೇ ನನ್ನನ್ನು ಕರೆದು ಡಾಕ್ಟರ್ ಶ್ರೀ ಧನಂಜಯ ಕುಂಬ್ಳೆಯವರು ನನಗೆ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನ ಕಲಾವಿದರೆಲ್ಲ ಇದ್ದಾರೆ, ನನ್ನನ್ನು ಗುರುತಿಸಿದರಲ್ಲ ಅಂತ ನಾನು ಪಟ್ಟ ಸಂತೋಷ ಅದಕ್ಕೆ ಪಾರವೇ ಇಲ್ಲ. ಅಷ್ಟು ಸಂತೋಷವಾಗಿದೆ. ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈಗ ಎಲ್ಲರೂ ಹೇಳಿದರು, ಮಕ್ಕಳು ಶ್ರೀರಾಮ ದರ್ಶನ ಕಾರ್ಯಕ್ರಮ ಮಾಡಿದ್ದು. ನನಗೂ ಅಚ್ಚರಿ ಆಯಿತು. 10-25 ವರ್ಷಗಳಿಂದ ಈಚೆ ಯಕ್ಷಗಾನಕ್ಕೆ ಬಂದು ಪ್ರಖ್ಯಾತರಾದವರಿಗೆ ಇಂಥ ಪೂರ್ವ ಪ್ರಕರಣ ಅಥವಾ ಶಿಸ್ತುಬದ್ಧವಾದ ಒಂದು ಯಕ್ಷಗಾನದ ನಿಯಮ ಸಂಪೂರ್ಣ ತಿಳಿದಿಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಕಲಿಸಿಕೊಟ್ಟವರು ಕೂಡ ಅವರ ಪರಿಶ್ರಮವನ್ನು ಸ್ಮರಿಸಲೇಬೇಕು. ಒಬ್ಬಿಬ್ಬರನ್ನು ಒಂದೇ ರೀತಿಯಲ್ಲಿ ಹಸ್ತಾಭಿನಯ ಮಾಡಿಸುವುದೇ ಕಷ್ಟ. ಇಷ್ಟು ಮಕ್ಕಳ ನಾನು ಗಮನ ಇಟ್ಟು ನೋಡಿದೆ, ಯಾರಲ್ಲಿಯೂ ಒಬ್ಬರು ಅತ್ಲಾಗೆ ಒಬ್ಬರು ಇತ್ಲಾಗೆ ಆಗಲಿಲ್ಲ, ಎಲ್ಲ ಅಷ್ಟು ಸಮಂಜಸವಾಗಿ ಅಭಿನಯಿಸಿದ್ದಾರೆ. ಈ ಯಕ್ಷಗಾನ ಕೇಂದ್ರ ಈ ವಿಶ್ವವಿದ್ಯಾನಿಲಯದಲ್ಲಿ ಇದು ಇನ್ನೂ ಮುಂದುವರಿಯಬೇಕು, ಚೆನ್ನಾಗಿ ನಡೆಯಬೇಕು ಅಂತ ನಾನು ಹಾರೈಸ್ತೇನೆ, ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಹೊತ್ತು ಗಣ್ಯಾತಿ ಗಣ್ಯರ ಮುಂದೆ, ನಿಮ್ಮಂಥ ಯಕ್ಷಾಭಿಮಾನಿಗಳ ಮುಂದೆ ನನಗೆ ಈ ಸನ್ಮಾನ ಮಾಡಿದ ಇದಕ್ಕೆ ಸಂಬಂಧಿಸಿದ ಸಕಲರಿಗೂ ನಾನು ಶಿರವಾಗಿ ನಮಿಸಿ
ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾಗದೆ ನಾಡಿನುದ್ದಕ್ಕೂ ಪಸರಿಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದಂತಹ ತಮಗೆ ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಇವರಿಂದ ಪ್ರತಿಸ್ಪಂದನೆ. ಎಲ್ಲ ಆದರಣೀಯರೇ ಮತ್ತು ಗೆಳೆಯರೇ, ವೇದಿಕೆಯ ಮೇಲಿರುವ ಎಲ್ಲ ಮಹಾನ್ ಪ್ರವೃತ್ತಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಆಪ್ತಾರೆ. ಚಿನ್ನಪ್ಪಗೌಡ ನನ್ನ ಗುರುಗಳು, ರಮೇಶ್ ಆಚಾರ್ಯರು, ಶ್ರೀಧರ ಹಂದೆಯವರು, ಕೊಳ್ಳಿರವರು ಗುರು ಸದೃಶರು, PL ಧರ್ಮ ಅವರು ನನ್ನ ಒಡನಾಡಿ, ಧನಂಜಯ ಗೂಳಿಯವರು ಸ್ನೇಹಿತರು, ಕುಲ ಸಚಿವರು ಆದರಣೀಯ, ಮತ್ತು ಇಲ್ಲಿರುವ ನೀವು ಕೂಡ ನನಗೆಲ್ಲ ಆಪ್ತರ ಹಾಗೆ ಕಾಣ್ತಾ ಇದ್ದೀರಿ. ಮಾತು ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ, ಚಿನ್ನಪ್ಪಗೌಡರು ನನ್ನ ಬಗ್ಗೆ ಹೇಳಿದ ಮಾತುಗಳು ಮನೆಯ ಹಿರಿಯರು ಯಾವುದೋ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಬಂದ ಮಗುವನ್ನು ಎತ್ತಿಕೊಂಡು ಮುದ್ದಿಸಿದ ಹಾಗೆ ಒಂದು ಭಾವುಕವಾದ ಪ್ರತಿಕ್ರಿಯೆ ನಮ್ಮದು. ಈ ಯೂನಿವರ್ಸಿಟಿಯ ಹಳೆ ವಿದ್ಯಾರ್ಥಿ, ಒಂದು 35 ವರ್ಷದ ಹಿಂದೆ ನಾನು ಅರ್ಥ ಹೇಳಿದ, ವೇಷ ಮಾಡಿ ಕುಣಿದ ವೇದಿಕೆಯಲ್ಲಿ ವಿಶ್ವವಿದ್ಯಾನಿಲಯವು ನನ್ನ ಕೃತಿಯೊಂದನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದೆ ಅಂತ ಹೇಳುವುದು, ನಾನು ಆಗ ಹೇಳಿದ ಹಾಗೆ ನಮ್ಮ ಮನೆಯವರು ನಮ್ಮನ್ನು ಎತ್ತಿ ಮುದ್ದಿಸಿದ ಒಂದು ಸಮಾಧಾನವನ್ನು, ಒಂದು ಸಂತೃಪ್ತಿಯನ್ನು ಕೊಡುತ್ತದೆ. ಅದು ಕೂಡ ಎಲ್ಲ ನಮ್ಮವರೇ ಆಗಿದ್ದಾಗ ಅದರ ಮೌಲ್ಯ ಭಾವನಾತ್ಮಕವಾಗಿ ಬಹಳ ಎತ್ತರದ್ದು. ಒಂದು ಮಾತು ಸ್ಪಷ್ಟ ಹೇಳ್ತೇನೆ, ನಿನಗಲ್ಲಪ್ಪ ನಿನ್ನ ಕೃತಿಗೆ ಅಂತ ಹೇಳಿದ್ರಿಂದ ನನಗೆ ಅಹಂಕಾರ ಬರುವ ಸಾಧ್ಯತೆ ಇಲ್ಲ. ಇನ್ನೊಂದು, ಈ ಪ್ರಶಸ್ತಿಯ ಮೊತ್ತವನ್ನು ಕೂಡ ನಾನು ನನ್ನ ಸ್ವಂತಕ್ಕೆ ಬಳಸುವ ಯೋಚನೆಯಲ್ಲಿಲ್ಲ. ಇನ್ನು ಮುಂದೆ ಸಾಧ್ಯ ಆದರೆ ಇಂತಹ ಕೃತಿಗಳ ರಚನೆಯಲ್ಲಿ ಪ್ರಯತ್ನ ಮಾಡ್ತೇನೆ. ನಾನು ಮುಂದುವರಿಯಬೇಕಾದ ದಾರಿ ಬಹಳ ದೀರ್ಘವಾದ್ದು, ಎಷ್ಟು ಮುಂದೆ ಹೋಗಲಿಕ್ಕೆ ಆಗ್ತದೋ ಗೊತ್ತಿಲ್ಲ. ಏನಿದ್ರೂ ಈ ಯೂನಿವರ್ಸಿಟಿಗೆ ವಿದ್ಯಾರ್ಥಿಯಾಗಿದ್ದೇನೆ ಎಂಬ ಸಂತೋಷವನ್ನು ಮತ್ತು ವಿಶ್ವವಿದ್ಯಾನಿಲಯವು ಇವನನ್ನ ವಿದ್ಯಾರ್ಥಿ ಎನ್ನುವ ಸಂತೋಷವನ್ನು ಅನುಭವಿಸುವ ಹಾಗೆ ಪ್ರಾಮಾಣಿಕವಾಗಿ ಕಲಾಜೀವನವನ್ನು ಮುಂದುವರಿಸ್ತೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಶಿರವಾಗಿ ನಮಸ್ಕರಿಸ್ತೇನೆ. ಸುತ್ತಲಿನ ಜಗತ್ತು ಕೊಡುವ ಪ್ರೀತಿಗಿಂತಲೂ ಕೂಡ ಮನೆ ಮಂದಿ ತೋರಿಸುವಂತಹ ಆತ್ಮೀಯತೆ ಮನಸ್ಸಿಗೆ ಸಂತೃಪ್ತಿಯನ್ನ ಒದಗಿಸಿಕೊಡುತ್ತೆ ಅಂತನ್ನುವಂತಹ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ತಮ್ಮ ದಕ್ಷ ಆಡಳಿತದ ಮೂಲಕ ನಮ್ಮೆಲ್ಲ ಕಾರ್ಯಗಳಲ್ಲಿಯೂ ಕೂಡ ಪ್ರೋತ್ಸಾಹವನ್ನು ಕೊಡುವ ಮಾನ್ಯ ಕುಲಸಚಿವರಾದ ಶ್ರೀಯುತ ಕೆ ರಾಜು ಮೊಗವೀರ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಸನ್ಮಾನ್ಯ ಕುಲಪತಿಗಳಾದ PL ಧರ್ಮರವರೇ, ನೆರೆದಿರ್ತಕ್ಕಂಥ ಎಲ್ಲ ಯಕ್ಷಗಾನದ ಅಭಿಮಾನಿ ಬಂಧುಗಳೇ, ಮೊದಲನೇದಾಗಿ ಯಕ್ಷಗಾನದ 3 ಮೇರು ಕಲಾವಿದರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವ ಮತ್ತು ಅದನ್ನು ಕಣ್ತುಂಬಿಕೊಡುವ ಒಂದು ಭಾಗ್ಯ ಮತ್ತು ಯೋಗ ನಮ್ಮದಾಗಿದೆ. ಅದಕ್ಕಾಗಿ ನಾನು ಯಕ್ಷಮಂಗಳ ಪ್ರಶಸ್ತಿಯ ಕರ್ತರಿಗೆ, ಸಮಾರಂಭವನ್ನು ಆಯೋಜಿಸಿದ ಕುಂಬಳೆಯವರಿಗೆ ಮತ್ತು ತಮ್ಮೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 3 ಜನ ಮಹಾನ್ ಕಲಾವಿದರನ್ನು ಗುರುತಿಸುವ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ನನಗೆ ಪ್ರೊಫೆಸರ್ ಚಿನ್ನಪ್ಪಗೌಡರು ಹೇಳಿದ ಮಾತು ಬಹಳ ಆಪ್ತ ಅನಿಸ್ತದೆ. ಸಂಸ್ಕೃತಿಯನ್ನು ನಾವು ಪ್ರಯೋಗಶೀಲವನ್ನಾಗಿ ಬಳಸಬೇಕು, ಸಂಸ್ಕೃತಿಯನ್ನು ಪರಿಷ್ಕರಣೆ ಮಾಡಬೇಕು, ಆ ಮೂಲಕ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು. ಇವತ್ತು ಪ್ರಯೋಗಗಳ ಹೆಸರಲ್ಲಿ ಸಾಕಷ್ಟು ಓರೆಕೋರೆಗಳು ನಡೆಯುತ್ತಿರೋದು ಕಂಡು ಬಂದ ಸಂದರ್ಭದಲ್ಲಿ ಸಹ ಯಕ್ಷಗಾನವನ್ನು ನೋಡಿದರೆ, ನಾವೆಲ್ಲ ಸಣ್ಣವರಿರುವಾಗ ನಾನಂತೂ ಬಡಗುತಿಟ್ಟಿನ ಯಕ್ಷಗಾನ ನೋಡಿಕೊಂಡು ಬಂದವನು. ಯಕ್ಷಗಾನ ಭಾವ, ಅಭಿನಯ, ನೃತ್ಯದ ಹೊರತಾಗಿ ನನಗೆ ಬಹಳ ಆಪ್ತ ಆಗುವಂಥದ್ದು ಯಕ್ಷಗಾನದ ಭಾಷಾ ಶ್ರೀಮಂತಿಕೆ, ಭಾಷಾ ಸಮೃದ್ಧಿ. ಬಹುಶಃ ಕನ್ನಡ ಭಾಷೆಗೆ ಯಕ್ಷಗಾನ ಸಾಕಷ್ಟು ಶಬ್ದಗಳನ್ನು ಮತ್ತು ಆ ಕೊಡುವ ಮೂಲಕ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತಗೊಳಿಸಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಕನ್ನಡ ಮಾತಾಡುವಾಗಲೇ ಕನ್ನಡ ಶಬ್ದಗಳಿಗಾಗಿ ತಡಕಾಡುವ ಒಂದು ಸಂದರ್ಭದಲ್ಲಿ ಬಹಳ ಸರಳವಾದ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿ
ಒಂದು ಸಣ್ಣ ಉದಾಹರಣೆ, ಮೊನ್ನೆ ನನ್ನ ಕಚೇರಿಯಲ್ಲಿ ಮಾತನಾಡುವಾಗ ನಾನು ಒಂದು ಶಬ್ದ ಹೇಳಿದೆ, ಇದರ ಮಾನದಂಡ ಯಾವುದು ಅಂತ. ನಾನು ಎದುರಿಗಿದ್ದ ನನ್ನ ಸಿಬ್ಬಂದಿ, ಸರ್ ಮಾನದಂಡ ಶಬ್ದ ಬಳಸ್ಬೋದು ಅಂತ ಕೇಳಿದೆ. ಅವರ ಅರ್ಥದಲ್ಲಿ ಮಾನದಂಡ. ಸೊ ಈ ರೀತಿ ಯಾಕೆ ಆಗ್ತದೆ ಕೇಳಿದ್ರೆ, ಯಾವಾಗ ನಮಗೆ ಭಾಷೆಯ ಮೇಲೆ ಹಿಡಿತ ಇರುವುದಿಲ್ಲ ಅಥವಾ ಭಾಷೆಯನ್ನು ಕಲಿಯುವ ಆಸಕ್ತಿ ಇರುವುದಿಲ್ಲ, ಭಾಷೆಯ ಸಾಧ್ಯತೆಗಳ ಬಗ್ಗೆ ನಮಗೆ ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆ ಸಂದರ್ಭದಲ್ಲಿ ಈ ರೀತಿ ಆಗ್ತದೆ. ಅದು ಒಂದು ಲಿಮಿಟೇಷನ್ ಆಗಿ ನಾವು ಮುಂದುವರಿತೇವೆ. ಆ ದಿಸೆಯಿಂದ ನೋಡಿದಾಗ ಇವತ್ತು ಯಕ್ಷಗಾನ ಕನ್ನಡ ಭಾಷೆಯ ಶ್ರೀಮತಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಪ್ರಯೋಗಗಳ ಹೆಸರಿನಲ್ಲಿ ಹೇಳಬೇಕಂತ ಹೇಳಿದ್ರೆ, ಕನ್ನಡ ಸಾಹಿತ್ಯವನ್ನೇ ನಾವು ಸ್ವಲ್ಪ ದೀರ್ಘವಾಗಿ ಅಧ್ಯಯನ ಮಾಡಿದರೆ ಯಕ್ಷಗಾನಕ್ಕೆ ಬೇಕಾಗುವಷ್ಟು ಅತ್ಯದ್ಭುತವಾದ ಪ್ರಸಂಗಗಳು, ಕಥೆಗಳು ನಮಗೆ ದೊರೆತವೆ. ಕುಮಾರವ್ಯಾಸನ ಭಾರತ ತಾವು ಓದಿದ್ರು, ಸಾಕಷ್ಟು ಪ್ರಾಜ್ಞರಿದ್ದೀರಿ, ತಾವು ಓದಿದ್ರಿ, ನಾನು ಸಾಮಾನ್ಯವಾಗಿ ಹೇಳುವಂಥ ಮಾತು. ಕುಮಾರವ್ಯಾಸ ಭಾರತ ಬಹುಶಃ ಅದನ್ನು ಓದ್ತಾ ನಿಮ್ಗದು ಬಹುಶಃ ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದ ಭಾಷೆ ಅಥವಾ ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದ ಕೃತಿ ಅನ್ನುವಷ್ಟು ಮಟ್ಟಿಗೆ ಸುಲಲಿತವಾಗಿ ಅವನ ಕುಮಾರವ್ಯಾಸನ ಕೃತಿ ನಮ್ಮನ್ನು ಓದಿಸ್ಕೊಂಡು ಹೋಗ್ತದೆ. ಆ ರೀತಿಯ ಒಂದು ಸಾಹಿತ್ಯಿಕ ಪರಂಪರೆಯನ್ನ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಹುಡುಗರಲ್ಲಿ, ನಮ್ಮ ಹುಡುಗಿಯರಲ್ಲಿ ನಾವು ಅದನ್ನ ಬೆಳೆಸಿದ್ರೆ ಬಹುಶಃ ಭಾಷಾ ಸಂಪತ್ತು ಸಮೃದ್ಧಿ ಹೆಚ್ಚುವುದರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಯಕ್ಷಗಾನ ಇನ್ನಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ 3 ದೊಡ್ಡ ಕಲಾವಿದರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಉಳಿಯುವಿಕೆಯಲ್ಲಿ ಯಕ್ಷಗಾನದ ಪಾತ್ರ ಬಹುದೊಡ್ಡದು ಎಂಬ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಬಂಧುಗಳೇ, ಅಮೃತೇಶ್ವರ ಯಕ್ಷಗಾನ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಯಕ್ಷಗಾನ ಸ್ಪರ್ಧೆ ವಾಮಂಜೂರಿನಲ್ಲಿ ನಡೆದಿತ್ತು. ಈ ಸ್ಪರ್ಧೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ತಂಡ ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡಿದ್ದು 3 ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬಹುಮಾನ ಬಂದಿರುತ್ತದೆ. 1000 ರೂಪಾಯಿ ನಗದು ಮತ್ತು ಪ್ರಶಸ್ತಿಯನ್ನ ಈ 3 ವಿದ್ಯಾರ್ಥಿಗಳು ಕೂಡ ಪಡೆದುಕೊಂಡಿರ್ತಾರೆ. ಅವರನ್ನ ಗೌರವಿಸುವಂತಹ ಸಣ್ಣ ಕಾರ್ಯಕ್ರಮ ಇದೀಗ. ಸುದರ್ಶನ ವಿಜಯದಲ್ಲಿ ಹಾಸ್ಯ ವೇಷಧಾರಿಯಾಗಿದ್ದಂಥ ಕುಮಾರಿ ಅನ್ವಿತಾ, ಅಂತೆಯೇ ವಿಷ್ಣು ಪಾತ್ರ ನಿರ್ವಹಿಸಿದ ನಕ್ಷಾ ಕನ್ಕೂರು, ಹಾಗೆಯೇ ಸ್ತ್ರೀ ವೇಷವನ್ನು ನಿರ್ವಹಿಸಿದಂತಹ ಶರಣ್ಯ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಕುಲಪತಿಗಳಿಂದ ಪ್ರಶಸ್ತಿಯನ್ನ ಪಡ್ಕೊಳ್ಳೋದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಪರವಾಗಿ ಬೇರೆ ಯಾರಾದರೂ, ಅವರ ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಧನ್ಯವಾದಗಳು ಸರ್. ಶ್ರೀರಾಮ ದರ್ಶನ ಯಕ್ಷಗಾನ ನೃತ್ಯ ರೂಪಕದ ಹಿಂದಿನ ಕರ್ತರು, ಅದರ ನಿರ್ದೇಶನವನ್ನು ನಡೆಸಿದಂತಹ ನಮ್ಮ ಯಕ್ಷಗಾನ ಕೇಂದ್ರದ ಯಕ್ಷಗುರುಗಳಾದ ದಿವಿತ್ ಎಸ್ ಕೋಟ್ಯಾನ್ ಇವರಿಗೂ ಕೂಡ ಗೌರವ ಸಮರ್ಪಿಸುವಂತಹ ಅತ್ಯಂತ ಸಂತೋಷದಾಯಕ ಕ್ಷಣ ಇದು. ದಯವಿಟ್ಟು ಶ್ರೀಯುತ ದಿವಿತ್ ಕೋಟ್ಯಾನ್ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಕುಲಪತಿಗಳಿಂದ ಗೌರವ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಂಡು, ನೃತ್ಯ ರೂಪಕವನ್ನು ನಿರ್ದೇಶಿಸಿ ಸಂಯೋಜಿಸಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲಬೇಕು. ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗುರುಗಳಾಗಿ ಅನೇಕ ವರ್ಷಗಳಿಂದ ನಮ್ಮ ಜೊತೆಗಿರುವಂತಹ ದಿವಿತ್ ಎಸ್ ಕೋಟ್ಯಾನ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಸುದರ್ಶನ ವಿಜಯ ಮುಂದಕ್ಕೆ ನಡೀಲಿಕ್ಕಿರುವಂತಹ ಯಕ್ಷಗಾನ ಪ್ರದರ್ಶನವನ್ನ ನಿರ್ದೇಶನ ಮಾಡಿರುವಂತಹ ಶ್ರೀಯುತ ಅಶ್ವಥ್ ಮಂಜನಾಡಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ನಡೆಸಲಿಕ್ಕಿದ್ದಾರೆ. ಸನ್ಮಾನ್ಯ ಕುಲಸಚಿವರಿಂದ ಅಥವಾ ಕುಲಪತಿಗಳಿಂದ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಧನ್ಯವಾದಗಳು.
ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನ ನಡೆಯುತ್ತೆ. ಈ ಯಕ್ಷಗಾನ ಪ್ರದರ್ಶನದಲ್ಲಿ ವೇಷಧಾರಿಗಳಾಗಿ ಭಾಗವಹಿಸುವವರು ನಮ್ಮ ವಿಶ್ವವಿದ್ಯಾನಿಲಯದ ಅಂತೆಯೇ ಯಕ್ಷಗಾನ ಅಧ್ಯಯನ ಕೇಂದ್ರದ ಹಿರಿಯ ವಿದ್ಯಾರ್ಥಿಗಳು. ಪ್ರಸ್ತುತ ಬೆಂಗಳೂರಿನಲ್ಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಕೆಲಸದ ನಿಮಿತ್ತವಾಗಿರುವಂತಹ ಈ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಮೇಲಿನ, ನಮ್ಮ ವಿಶ್ವವಿದ್ಯಾನಿಲಯದ ಮೇಲಿನ ಪ್ರೀತಿಯ ಕಾರಣದಿಂದಾಗಿ ಈ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನಕ್ಕೋಸ್ಕರ ಆಗಮಿಸಿದ್ದಾರೆ. ಇವರನ್ನು ಕೂಡ ಗೌರವಿಸುವಂಥ ಒಂದು ಪುಟ್ಟ ಕಾರ್ಯಕ್ರಮ ಇದು. ಶ್ರೀಯುತ ಪವನ್ ಆಚಾರ್ಯ ಇವರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸನ್ಮಾನ್ಯ ಕುಲಪತಿಗಳು ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅಂತೆಯೇ ಶ್ರೀಯುತ ಯತೀಶ್ ಕುಂಬಳೆ ಇವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಎಲ್ಲ ಕಲಾವಿದರು ಕೂಡ ಪ್ರಸ್ತುತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಲ್ಲ, ನಮ್ಮ ವಿಶ್ವವಿದ್ಯಾನಿಲಯದ ಮೇಲಿನ ಪ್ರೀತಿಯಿಂದ ಒಂದಷ್ಟು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ಅತೀವ ಪ್ರೀತಿಯಿಂದಿಟ್ಟುಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗುವುದಕ್ಕೆ ಬಂದಿದ್ದಾರೆ. ಇವರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮ. ಅಂತೆಯೇ ಶ್ರೀಮತಿ ವಿನುತಾ ಡಿ ಗಟ್ಟಿ ಇವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ವಿನುತಾ ಡಿ ಗಟ್ಟಿ, ಹಾಗೆ ಶ್ರೀಮತಿ ಅನ್ವಿತಾ ಇವರು ಸಹ ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಅನ್ವಿತಾ. ಧನ್ಯವಾದಗಳು ಸರ್. ತಮ್ಮ ಸಮರ್ಥ ನಾಯಕತ್ವದ ಮೂಲಕ ನಮ್ಮೆಲ್ಲರನ್ನ ಮುನ್ನಡೆಸುವಂತಹ ಸನ್ಮಾನ್ಯ ಕುಲಪತಿಗಳು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಪ್ರೊಫೆಸರ್ PL ಧರ್ಮ ಇವರಿಂದ ಅಧ್ಯಕ್ಷಿಗೆ ಮಾತುಗಳು ತುಂಬ ದುರ್ಬಲ ಆಗ್ತಾ ಇದೆ. ಭಾವನೆಗಳನ್ನು ಅಭಿವ್ಯಕ್ತಪಡಿಸಿದಂಥ ರೀತಿಗಳನ್ನು ನೋಡಿದ್ರೆ ಯಕ್ಷಗಾನ ಕೇವಲ ಕಲೆಯಾಗಿ ಮಾತ್ರ ಉಳ್ಕೊಂಡಿಲ್ಲ. ಯಕ್ಷಗಾನ ಎಲ್ಲರ ಮನಸ್ಸುಗಳಲ್ಲಿ, ಹೃದಯದಲ್ಲಿ, ಹೃದಯಾಂತರದಾಳದಲ್ಲಿ ಇದೆ ಅನ್ನೋದನ್ನು ಈಗಾಗಲೇ ಎಲ್ಲ ಮಹನೀಯರು ಸಾಬೀತುಪಡಿಸಿದ್ದಾರೆ. ಪುಟ್ಟ ಮಕ್ಕಳ ಯಕ್ಷಗಾನವನ್ನು ನೋಡಿದ ಮೇಲೆ ನಾವು ಯಾವುದನ್ನು ಪರಂಪರೆ ಅಂತ ಕರೀತಾ ಇದ್ದೀವೋ ಆ ಪರಂಪರೆ ಗಟ್ಟಿಯಾಗಿದೆ. ಯಾವುದೇ ಭಯ ಇಲ್ಲ. ಪರಂಪರೆಗಳು ನಾಶ ಆಗ್ತಾ ಇದೆ ಅಂತ ವೇದಿಕೆಯಲ್ಲಿ ಮಾತನಾಡುವ ಎಲ್ಲ ಮಾತುಗಾರರಿಗೆ ಈ ಯಕ್ಷಗಾನ ಒಂದು ಮಾದರಿ ಮತ್ತು ಒಂದು ಪಾಠ ಅನ್ನುವುದು ಈಗಾಗಲೇ ವ್ಯಕ್ತ ಆಗಿದೆ. ಪುಟ್ಟ ಮಕ್ಕಳು ಎಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳಿದ ಹಾಗೆ ಯಾವುದೇ ತಪ್ಪಿಲ್ಲದೆ ಎಲ್ಲ ಆಶಯಗಳನ್ನು, ಯಕ್ಷಗಾನದ ಎಲ್ಲ ಆಶಯಗಳನ್ನು ಮೈಗೂಡಿಸ್ಕೊಂಡು ಪ್ರದರ್ಶನ ಮಾಡಿರೋದನ್ನು ನೋಡ್ತಾ ಬಂದರೆ ನಮ್ಮ ದೇಶದ ಯಾವುದೇ ಕಲೆಗಳಿಗೆ, ಗಂಡು ಕಲೆ, ಅದು ಯಾಕೆ ಅದು ಗಂಡು ಕಲೆ ಅಂತ ಒಂದು ಜೆಂಡರನ್ನು ಮಾತ್ರ ರೆಪ್ರೆಸೆಂಟ್ ಮಾಡ್ತೀವೋ, ಯಾವುದೇ ಕಲೆಗಳಿಗೆ ಯಾವುದೇ ಥರದ ಅಪಾಯ ಇಲ್ಲ ಅನ್ನುವ ಧೈರ್ಯವನ್ನು ಮತ್ತು ಮನಸ್ಸಮಾಧಾನವನ್ನು ಈ ಮುಖಾಂತರ ನಾವು ನೋಡಿದ್ದೇವೆ. ಮಾನ್ಯ ಕುಲಸಚಿವರು ಮಾತನಾಡ್ತಾ ಇದ್ದಾಗ ನನ್ನ ಭಾಗ್ಯ ಅಂತಂದ್ರು. ಇದು ಒಟ್ಟು ವಿಶ್ವವಿದ್ಯಾನಿಲಯದ ಭಾಗ್ಯ ಮತ್ತು ಈ ಮೂರು ಪ್ರಮುಖರಿಗೆ ಗೌರವವನ್ನು ಕೊಟ್ಟು ವಿಶ್ವವಿದ್ಯಾನಿಲಯ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅನ್ನುವುದು ನನ್ನ ನಂಬಿಕೆ. ಪ್ರೊಫೆಸರ್ ಚಿನ್ನಪ್ಪ ಗೌಡರು ಗುರು ಸಮಾನರು, ನಮಗೆಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಸಲಹೆ ಸೂಚನೆಗಳನ್ನು ಕೊಟ್ಟು ಪೋಷಕರಾಗಿ ಈಗಲೂ ಕೂಡ ನಮ್ಮ ಜೊತೆಗಿರುವವರು. ಮಾತನಾಡ್ತಾ ಪ್ರತಿಯೊಬ್ಬ ಸಾಧಕರ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾಗ ಒಬ್ಬ ಸಾಧಕರು ಹೇಗಿದ್ದಾರೆ, ಯಾವ ಸಾಧನೆ ಮಾಡಿದ್ದಾರೆ ಅನ್ನುವ ಒಂದು ಪಟ್ಟಿಯನ್ನು ಕೊಟ್ಟಾಗ ನಾವೆಲ್ಲ ಅವರ ಮುಂದೆ ತುಂಬ ಸಣ್ಣವರಾಗ್ತಾ ಇದ್ದೀವಿ. ಯಾಕೆಂತಂದರೆ ಸಾಧನೆ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳ್ಕೊಳ್ಳೋದು ಈ ಕಾಲದಲ್ಲಿ ಸುಲಭದ ಪ್ರಶ್ನೆ ಏನಲ್ಲ. ನನ್ನನ್ನು ನನ್ನ ಊರಿನಲ್ಲಿ ಯಾರೂ ಕೂಡ ಗುರುತಿಸೋದಿಲ್ಲ, ಅಲ್ಲಿ ಹಾಕದ ಬ್ಯಾನರ್ ಅನ್ನು ತೆಗಿತಾರೆ, ಆದರೆ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಬ್ಬರು ನನ್ನನ್ನು ಗುರುತಿಸ್ತಾರೆ ಅಂತ ಆಚಾರ್ಯರು ಹೇಳಿದಾಗ ಸತ್ಯದ ಮಾತು. ಅದು ಹಿತ್ತಲು ಗಿಡ ಮದ್ದಲ್ಲ ಅನ್ನೋ ಒಂದು ಸಣ್ಣ ಗಾದೆ ಕೇಳಿದ್ದೀನಿ ನಾನು. ಬಹಳ ದೊಡ್ಡ ವಿಷಯ ಅದು.
ಇದು ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ತಮ್ಮ ಮಾತುಗಳನ್ನು ನಾವು ಮತ್ತೆ ಮತ್ತೆ ಇದು ಪ್ರತಿಧ್ವನಿಸಬೇಕು ಅನ್ನೋ ಇದೆ. ಇದು ಕರ್ನಾಟಕದ ಕಲೆ. ಹಾಗಾಗಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವವೇ ನಿಮ್ಮನ್ನು ಗುರುತಿಸ್ತಾ ಇದೆ. ಈಗ ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ತಾವು ಹೇಳಿರೋ ಮಾತುಗಳು ಎಲ್ಲರ ಹೃದಯಕ್ಕೆ ಅದು ನಾಟುತ್ತೆ ಅನ್ನೋದು ನನಗೆ ಗೊತ್ತಿದೆ, ಮತ್ತು ಆ ಧೈರ್ಯ ಕೂಡ ನನಗಿದೆ. ನಮ್ಮೆಲ್ಲ ಹಿರಿಯ ಕಲಾವಿದರಾಗಿರುವಂಥ ಶ್ರೀ ಶ್ರೀಧರ್ ಹಂದೆಯವರು ಮತ್ತು ಪ್ರಮುಖರಾದಂಥ ಸ್ತ್ರೀ ವೇಷ ಕಲಾವಿದರಾದ ರಮೇಶ್ ಆಚಾರ್ಯರವರು, ಸಹಪಾಠಿ ರಾಧಾಕೃಷ್ಣ ಕಲ್ಚರ್ ಅವರು, ಇವರೆಲ್ಲರಿಗೂ ಕೂಡ ನಾವು ಏನು ಇವತ್ತು ಸನ್ಮಾನ ಮಾಡಿದ್ದೇವೆಯೋ ಬಹಳ ವಿಶೇಷವಾದದ್ದು. ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಇವರು ಯಾರು ನಾಮಿನೇಷನ್ ಹಾಕೊಂಡವರಲ್ಲ. ಹಾಗಾಗಿ ಇಡೀ ಈ ಆಯ್ಕೆ ತಂಡವನ್ನು ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಗೌರವಿಸ್ತೇನೆ. ಬಹಳ ದೊಡ್ಡ ಮಟ್ಟದ ಕ್ರಮ ಇದೆ. ಹಿರಿಯರನ್ನು ಗುರುತಿಸೋದು, ಅವರ ಸಾಧನೆಯನ್ನು ಗುರುತಿಸೋದು, ಆ ಮುಖಾಂತರ ಎಲ್ಲ ಊರುಗಳಿಗೆ ಜನರಿಗೆ ಪರಿಚಯ ಮಾಡಿಕೊಳ್ಳೋದು ಅತ್ಯಂತ ಅತ್ಯಂತ ಗೌರವಯುತವಾದ ಕೆಲಸ. ಹಾಗಾಗಿ ಎಲ್ಲ ಅಲ್ಲಿ ಸಿಲೆಕ್ಷನ್ ತಂಡಕ್ಕೆ ನಾನು ಈ ಮುಖಾಂತರ ಗೌರವವನ್ನು ಅರ್ಪಿಸ್ತೇನೆ. ನಮ್ಮ ಹಿರಿಯರ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ನನಗೇನಿಲ್ಲ. ನನ್ನ ಸ್ನೇಹಿತ ಮತ್ತು ನಮ್ಮ ಜೊತೆ ಒಡನಾಟ ಮಾಡ್ತಿದ್ದಂಥ ಕಲ್ಚರ್ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಬಹುಶಃ ಅವರು ವಿದ್ಯಾರ್ಥಿಯಾಗಿದ್ದಾಗ ಸೆಮಿನಾರ್ನಲ್ಲಿ ಬುಕ್ಕಿಂಗ್ ನಡೀತಾ ಇತ್ತು. ಸರ್ ಹೇಳಿದಾಗಲೇ ಗೊತ್ತಾದದ್ದು ನನಗೆ. ಪ್ರಶ್ನೆಗಳನ್ನು ಕೇಳಬೇಡಿ. ಆದರೆ ನಮ್ಗೆಲ್ಲರಿಗೂ ಮೆರೈನ್ ಜಿಯಾಲಜಿ ವಿಭಾಗದಲ್ಲಿ ವೈದ್ಯ ಅಂತ ನನ್ನೊಬ್ಬ ಕ್ಲಾಸ್ಮೇಟ್ ಇದ್ದ, ನೆನೆಸ್ಕೋತೀರಿ. ಅವ್ರ ಹೆಸರನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಲ್ಚರ್ ಬಂದರು ಅಂತ ಹೇಳ್ತಾ ಇದ್ರು ನನಗೆ. ಬಟ್ ಆವಾಗ ಕಲ್ಚರ್ ಅಂತ ಹೇಳಿದ ಸಂಸ್ಕೃತಿಗೆ ಕಲ್ಚರ್ ಅವರು ಈ ರೀತಿ ಒಂದು ಚೌಕಟ್ಟನ್ನು ಒದಗಿಸ್ಕೊಡ್ತಿದ್ದಾರೆ ಅಂತ ನಾವು ಯಾವತ್ತೂ ನೆನೆಸ್ಕೊಂಡಿರಲಿಲ್ಲ ಮತ್ತು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಹೆಸರು ಕೇಳುವಾಗ ನಮಗೆಲ್ಲ ಬಹಳ ಒಂದು ಸಂತೋಷ ಆಗುತ್ತೆ, ಮೈ ನೆವರಿಳುತ್ತೆ. ಯಾಕೆಂದರೆ ನಮ್ಮ ಜೊತೆ ಓದ್ತಾ ಇದ್ದಂಥ ನಮ್ಮದೊಬ್ಬ ಸಹಪಾಠಿಗೆ ಇವತ್ತು ವಿಶ್ವವಿಖ್ಯಾತ ಮತ್ತು ಹೆಸರಿದೆ. ಇಡೀ ಊರಿನ ಜನರು ತಮ್ಮ ಹೃದಯದಲ್ಲಿ ಅವ್ರನ್ನ ಎತ್ಕೊಂಡು ತಿರುಗಾಡ್ತಾರೆ ಅಂತಂದ್ರೆ ಇದು ಬಹಳ ದೊಡ್ಡ ವಿಷಯ. ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಹಳ ದೊಡ್ಡ ವಿಷಯ. ಕಲ್ಚರ್ ಅವರೇ, ನನ್ನ ಸ್ನೇಹಿತ ಏನು ಕಲ್ಚರ್ ಅಂತ ನಿಮಗೆ ಕರೀತಾ ಇದ್ರು, ತುಂಟಾಟದ ಭಾಷೆ ಅದು, ಅದಕ್ಕೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಅದು ತುಂಟಾಟದ ಮಾತುಗಳು. ಏನಂತ ಮಾಡಿದ್ರು, ಆ ಸಂಸ್ಕೃತಿಯ ಮಗನಾಗಿ ತಾವೀಗ ಇಲ್ಲಿದ್ದೀರಿ, ಬಹಳ ದೊಡ್ಡ ಮಾತಾಡಿದ್ದೀರಿ. ಈ ಪ್ರಶಸ್ತಿ ಏನು ಸಿಗುತ್ತೋ ಅದನ್ನು ಮತ್ತೆ ನಾನು ಕನ್ಸ್ಟ್ರಕ್ಟಿವ್ ಆಗಿ ಬಳಸ್ಕೊಳ್ತೀನಿ ಅಂತ. ಅದರ ಜೊತೆಗೆ ಸರ್ ಇನ್ನೊಂದು ಮಾತು ಹೇಳಿದ್ರು. ನಮ್ಮ ಹಿರಿಯ ಪ್ರಶಸ್ತಿ ತಗೊಂಡಾಗ, ಎಲ್ಲ ಪ್ರಶಸ್ತಿ ತಗೊಂಡಾಗ ನಮಗೆ ಸಂತೋಷ ಆಗ್ತಾ ಇತ್ತು, ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇತ್ತು, ನಮ್ಮಲ್ಲಿ ಹೆಚ್ಚೆಚ್ಚು ಕೆಲಸವನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ರು, ನಿಮ್ಮಂಥ ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಈ ಸಾರಿ ಪ್ರಶಸ್ತಿಯನ್ನು ತಗೊಂಡಾಗ ಬಹಳ ನೋವಾಗ್ತಾ ಇದೆ. ಯಾಕೆಂದ್ರೆ ನನಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮಾತುಗಳಲ್ಲಿ ಅವರ ಕಮಿಟ್ಮೆಂಟ್ ಅನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದ ರೀತಿ ಬಹಳ ದೊಡ್ಡದು. ಸರ್, ತಮಗೆ ಎಲ್ಲರ ಪರವಾಗಿ ನಾನು ಆ ಗೌರವವನ್ನು ಕೊಡ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ದಯಾನಂದ್ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಿರುವ ನಮ್ಮ ಧನಂಜಯ ಕುಂಬ್ಳೆ ಅವರೇ, ಇದಕ್ಕೆ ಎಲ್ಲ ನಮಗೆ ಸಹಕಾರವನ್ನು ನೀಡ್ತಿರುವ ನಮ್ಮ ಕುಲಸಚಿವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಇದೊಂದು ಯಜ್ಞ ಇದೆ. ಇದನ್ನು ಈಗ ಇವತ್ತೇನು ನಿಲ್ಲುವುದೇನಲ್ಲ. ತಾವು ಮಾಡ್ತಿರುವ ಈ ದೊಡ್ಡ ಕೆಲಸವನ್ನ ವಿಶ್ವವಿದ್ಯಾನಿಲಯ ಬಹಳ ಗೌರವದಿಂದ ಆಚರಿಸಿ ಮೇಲೆತ್ಕೊಂಡು ಅದನ್ನು ನಡೆಸ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲ ಇದೆ. ನಮ್ಮ ಇತಿಮಿತಿ ಒಳಗಡೆ ತಾವು ಕೆಲಸ ಮಾಡ್ತಾ ಇದ್ದೀರಿ. ಆದರೂ ಇದನ್ನಿಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ. ಎಲ್ಲೆಲ್ಲಿ ನಮಗೆ ಸಾಧ್ಯ ಆಗುತ್ತೋ, ಯಾವ್ಯಾವ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಈ ಥರದೊಂದು ಯೋಜನೆಗಳನ್ನು ಹಾಕೊಳ್ಬಹುದೋ ಆ ಸಂದರ್ಭದಲ್ಲಿ ಈ ಯಕ್ಷಗಾನವನ್ನ, ನಮ್ಮ ವಿಷಯ ಅದು ಕೇವಲ ಯಕ್ಷಗಾನ ಕಲಾವಿದರ ಮತ್ತು ಆಸಕ್ತರ ವಿಷಯ ಆಗಲಿದೆ, ನಮ್ಮ ಆಂತರಿಕ ವಿಷಯವನ್ನಾಗಿ ಪರಿಗಣಿಸಿ ಎಲ್ಲೆಲ್ಲಿ ಅದಕ್ಕೆ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಕೆಲಸವನ್ನು ನಾವು ನಮ್ಮ ಕರ್ತವ್ಯ ಅಂತ ಮಾಡಬೇಕಾಗಿದೆ. ಇದಕ್ಕೆ ನಿಮ್ಮ ಮತ್ತು ಎಲ್ಲ ತಜ್ಞರ, ಪ್ರೊಫೆಸರ್ ಚಿನ್ನಪ್ಪ ಗೌಡರ ಮತ್ತು ದಯಾನಂದ್ ಪೈ ಅವರ, ಇಡೀ ಊರಿನ ಜನರ ಮತ್ತು ಇಲ್ಲಿ ಬಂದಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಆಶೀರ್ವಾದ ಮತ್ತು ಬೆಂಬಲ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಯಾವತ್ತೂ ಬೆಂಬಲ ಕೊಡ್ತದೆ ಅಂತ ಹೇಳೋ ಮಾತುಗಳೊಂದಿಗೆ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಪುಟಾಣಿಗಳನ್ನು ನೋಡಿದ ಮೇಲೆ ಮತ್ತೆ ನಮಗೆ ಯೌವನದ ಉತ್ಸಾಹ ಜಾಸ್ತಿ ಬರ್ತಾ ಇದೆ. ಈ ಥರದ ಬೆಳೀಲಿ, ಮಕ್ಕಳು ಮುಂದುವರಿಲಿ. ಈ ಮಕ್ಕಳು ಬೆಳೆದಾಗ ಮತ್ತು ಈ ಥರದ ಮಕ್ಕಳು ಮುಂದೆ ಬಂದಾಗ ಈ ದೇಶದ ಸಂಸ್ಕೃತಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಒಂದು ನೆಮ್ಮದಿಯನ್ನು ನೀವು ನಮ್ಗೆ ಕೊಡಿ. ಎಲ್ಲ ಸಂತೋಷ ಆಗುತ್ತೆ ನಮಗೆ ಅಂತ ಹೇಳಿದ್ರು. ಈ ನೆಮ್ಮದಿ ನಮಗೆ ಸಿಗುತ್ತೆ ಅಂತ ಹೇಳೋದ್ರ ಜೊತೆಗೆ
ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಿಮ್ಮ ಜೊತೆಗಿರುವ ಭಾಗ್ಯವನ್ನು ಕೊಟ್ಟ ಪರಮಾತ್ಮನಿಗೆ ನನ್ನ ಕೈ ಮುಗಿದು ಯಕ್ಷಗಾನ ನಮ್ಮ ಮನದಲ್ಲಿ, ಕರಾವಳಿಯ ಜನಜೀವನದಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ ಅನ್ನೋದಕ್ಕೆ ಇಂದಿನ ಪ್ರದರ್ಶನವೇ ಸಾಕ್ಷಿ ಅಂತನ್ನುವ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಇಂದಿನ ಮುಖ್ಯ ಅತಿಥಿಗಳು ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾವ್ ಇವರಿಗೆ ಶಾಲು ಹೊದಿಸಿ ಗೌರವ. ಇದೀಗ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಇವರಿಗೆ ಗೌರವ ಸ್ಮರಣಿಕೆಗಳನ್ನು ನೀಡಬೇಕಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರಲ್ಲಿ ವಿನಂತಿಸಿ. ಧನ್ಯವಾದಗಳು. ವಿಶ್ರಾಂತ ಕುಲಪತಿಗಳಾಗಿರುವ ಪ್ರೊಫೆಸರ್ K ಚಿನ್ನಪ್ಪ ಗೌಡ ಇವರಿಗೂ ಕೂಡ ಗೌರವ ಸ್ಮರಣಿಕೆಗಳು, ಹಾಗೆ ಮಾನ್ಯ ಕುಲಸಚಿವರಾಗಿರುವ ಶ್ರೀ K ರಾಜು ಮುಗವೀರ ಇವರಿಗೂ ಕೂಡ ಗೌರವದ ಯಶಸ್ಸಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನ ಕೂಡ ಸ್ಮರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ಧನ್ಯವಾದ ಸಮರ್ಪಣೆ ಡಾಕ್ಟರ್ ಸತೀಶ್ ಕೊಣಾಜೆ, ಸಂಶೋಧನಾ ಅಧಿಕಾರಿ, ಯಕ್ಷಗಾನ ಅಧ್ಯಯನ. ಎಲ್ಲರಿಗೂ ನಮಸ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ P ದಯಾನಂದ ಪೈ ಮತ್ತು ಶ್ರೀ P ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಇದರ ಆಶಯದಲ್ಲಿ ಇವತ್ತು ಯಕ್ಷಮಂಗಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಬಹಳ ಮಹತ್ವಪೂರ್ಣವಾದ ಕಾರ್ಯಕ್ರಮ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನೆರವೇರಿದೆ. ಇಂದಿನ ಯಕ್ಷಮಂಗಲ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಹಾಗೂ ಯಕ್ಷಗಾನ ಅಧ್ಯಯನ ಕೇಂದ್ರದ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಕೂಡ ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರಿಗೆ ಯಕ್ಷಗಾನ ಅಧ್ಯಯನ ಕೇಂದ್ರ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಗೌರವದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಯಕ್ಷಗಾನ ರಂಗದ ಹಿರಿಯ ಕಲಾವಿದರಾಗಿರುವಂತಹ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾವ್ ಸರ್ ಅವರಿಗೆ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿ ಅಭಿನಂದನಾ ನುಡಿಗಳನ್ನಾಡಿದಂತಹ ಹಾವೇರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ಯಕ್ಷಗಾನ ಅಧ್ಯಯನ ಕೇಂದ್ರದ ಸ್ಥಾಪಕ ನಿರ್ದೇಶಕರು, ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ K ಚಿನ್ನಪ್ಪ ಗೌಡ ಸರ್ ಅವರಿಗೆ ನಾನು ಅತ್ಯಂತ ಗೌರವಿಸಿಕೊಟ್ಟಂತಹ ಶ್ರೀದೇವಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀದೇವಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ PL ಧರ್ಮ ಸರ್ ಅವರು ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇಲ್ಲಿಗೆ ಸಭಾ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನವನ್ನ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಲಿದ್ದೀರಿ. But